Hi, my dear students, welcome back to your English Academy YouTube channel. Now we are going to learn an English chapter or supplement reading class 8 state syllabus first language English supplementary reading topic, that is the miser, my dear students. Before to understand the story, you must keep the textbook and pencil in front of you. ಹಾಗೆ ವಿಡಿಯೋವನ್ನು ವಾಚ್ ಮಾಡ್ತಾ ಹೋಗ್ರಿ. ನಿಮಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್. ಓಕೆ, then who are not subscribed this video this English Academy YouTube channel, and subscribe, my dear students and my dear friends, because your subscription is our motivation. Okay, by this I will start that the story of miser. Okay, my dear students, here a miser means what? Who are not able to, who have wealth, but that person is not interested to what? He was not interested to spend money. That person we can call that miser. ನಾವು ಕನ್ನಡದಲ್ಲಿ ಹೇಳಬೇಕಪ್ಪ ಅಂತಂದ್ರೆ ಜಿಪುಣ ಅಂತ ಕರಿತೀವಿ. ಹಾಗಾದ್ರೆ ಈ ಸ್ಟೋರಿಯನ್ನು ಬರೆದವ್ರು ಯಾರಪ್ಪ ಅಂತಂದ್ರೆ ಶಾಂತಿನಿ ಗೋವಿಂದನ್. Okay, my dear students, some reading questions are here. Think of the olden days where there was no money as a medium of exchange. What role does the money, wealth play in our life? Without money, there is no life we have. Along with the money, what are the things required to lead us happy life? Discuss with your classmates, my dear students. ಈ ಮನಿ ಜೊತೆ ನಮಗೇನು ಬೇಕಪ್ಪ ಅಂತಂದ್ರೆ ಒಂದು ಸ್ವಲ್ಪ ಲವ್ ಬೇಕು, ಕೇರ್ ಬೇಕು, ಲೈಕ್ ದಟ್ ಫ್ರಮ್ ದ್ಯಾಟ್ ಯುವರ್ ಪೇರೆಂಟ್ಸ್ ಆ್ಯಂಡ್ ಯುವರ್ ಬಿಲವ್ಡ್ ಪರ್ಸನ್ಸ್. ಓಕೆ, we will continue that story. The first stanza of the story, miser. Okay, dear students, here the main character, our hero is Surender, our heroine is Vandana. Okay, these are the, and one more character king, and one more character is Sakka, the king of all gods. Okay, we'll start the story. Once upon a time there lived a wealthy man called Surender. ಒಂದಾನೊಂದು ಕಾಲದಲ್ಲಿ ಅಲ್ಲಿ ಒಬ್ಬ ವ್ಯಕ್ತಿ ಜೀವನವನ್ನು ಸಾಗಿಸ್ತಾ ಇದ್ದ. ಎಂಥ ವ್ಯಕ್ತಿಯಪ್ಪ ಅಂತಂದ್ರೆ ವೆಲ್ದಿ ಮ್ಯಾನ್. ವೆಲ್ದಿ ಮೀನ್ಸ್ ಬಹಳಷ್ಟು ಪ್ರಾಪರ್ಟಿ, ಮನಿ, ಗೋಲ್ಡು, ಸಿಲ್ವರು, ವೆಲ್ತ್ ಇರ್ತಕ್ಕಂಥ ಮನುಷ್ಯ. ಅವ ಯಾರಪ್ಪ ಅಂದ್ರೆ ಸುರೇಂದರ್ ಜೀವನ ಸಾಗಿಸ್ತಾ ಇದ್ದ. ಸುರೇಂದರ್ ವಾಸ್ ಸೋ ವೆಲ್ದಿ ದ್ಯಾಟ್ ಹಿ ಹ್ಯಾಡ್ 3 ಹ್ಯೂಜ್ ಬಾರ್ನ್ಸ್ ಹೀಪ್ಡ್ ವಿತ್ ಹೈ ವಿತ್ ಗೋಲ್ಡ್ ಆ್ಯಂಡ್ ಸಿಲ್ವರ್. ಸುರೇಂದರನು ಬಹಳಷ್ಟು ಶ್ರೀಮಂತ ಆಗಿದ್ದ. ಹೆಂಗೆ ಹೇಳ್ತೀವಪ್ಪ ಅಂದ್ರೆ he had 3 huge barns. Okay, my dear students, barns means here rooms. Barns ಅಂದರೆ ಏನು? ರೂಮ್ಸ್. ಕನ್ನಡದಲ್ಲಿ ಕೋಣೆಗಳು ಅಂತ ಕರಿತೀವಿ. ಆ ರೂಮ್ಸ್ ಇದ್ದು ಎಂಥ ರೂಮ್ಸನ್ನು ತುಂಬಿದ್ದಪ್ಪ ಅಂತಂದ್ರೆ ಒಂದು ರೂಮು ಗೋಲ್ಡ್ನಿಂದ, ಅನದರ್ ರೂಮು ಸಿಲ್ವರ್ನಿಂದ, ದೆನ್ ಅನದರ್ ರೂಮು ಡೈಮಂಡ್ಸಿಂದ, ಈ ರೀತಿ ಆ್ಯಂಡ್ ಪ್ರೀಸಿಯಸ್ ಸ್ಟೋನ್ಸ್ಗಳಿಂದ ಏನು ಮಾಡಿದ್ದಪ್ಪ ಅಂತಂದ್ರೆ ರೂಮ್ಸನ್ನು ತುಂಬಿಟ್ಟಿದ್ದ. ಇಷ್ಟು ಶ್ರೀಮಂತಿದ್ದವ. ಬಟ್ ಈ ವಾಸ್ ಸೋ ಟೆರಿಬಲ್ ಮೈಸರ್ಸ್. ಟೆರಿಬಲ್ ಮೀನ್ಸ್ ಹಾರಿಬಲ್, ಭಯಂಕರವಾಗಿರ್ತಕ್ಕಂಥ ಜಿಪುಣ ಇವ. ಹಿ ವಾಸ್ ಸೋ ಸ್ಟಿಂಗಿ. ಸ್ಟಿಂಗಿ ಮೀನ್ಸ್ ಹಿಯರ್ ಇಸ್ ಆಲ್ಸೋ ಮೈಸರ್, ಜಿಪುಣ ಅಂತ ಕರಿತೀವಿ. ಅಷ್ಟೇ ದುಡ್ಡನ್ನು ಖರ್ಚು ಮಾಡಲಿಕ್ಕೆ ಬಹಳಷ್ಟು ವಿಚಾರ ಮಾಡ್ತಾ ಇದ್ದ. 1000 ಸಲ ವಿಚಾರ ಮಾಡ್ತಾ ಇದ್ದ. If he is going to spend 1 rupees. Okay, that he was loath to spend any of his carefully hoarded treasure. Loath means ಅಸಹ್ಯ ಪಡೋದು, ನಾಟ್ ಇಂಟ್ರೆಸ್ಟೆಡ್. 1 ರೂಪಾಯಿನೂ ಕೂಡ ಆ ಒಂದು ತುಂಬಿರ್ತಕ್ಕಂಥ ಟ್ರೆಸರ್ ಮೀನ್ಸ್ ಇಲ್ಲಿ ಸಂಪತ್ತು, ವೆಲ್ತ್ ಅಂತ ಕರಿತೀವಿ. ಒಟ್ಟೆ ಅವ ಆ ಟ್ರೆಸರ್ ಖಾಲಿ ಆಗ್ತದೆ ಅಂತ ಹೇಳಿ ಒಟ್ಟೆ ಇಂಟ್ರೆಸ್ಟನ್ನು ತೋರಿಸ್ತಾ ಇರಲಿಲ್ಲ. He bought the cheapest and the dowdiest. He bought the cheapest and the dowdiest. Cheapest means ಅತ್ಯಂತ ಕಡಿಮೆ ಬೆಲೆಯ, ಆ್ಯಂಡ್ ಡೌಡಿಯೆಸ್ಟ್ ಮೀನ್ಸ್ ಡಲ್ ಆರ್ ಅನ್ಫ್ಯಾಷನೇಬಲ್, ಅತ್ಯಂತ ಕಳಪೆ ಮಟ್ಟದ, ತೀರಾ ಲೋ ಕ್ವಾಲಿಟಿಯ.
ಬಟ್ಟೆಗಳನ್ನು ತನ್ನ ಮಕ್ಕಳಿಗೆ ಖರೀದಿ ಮಾಡಿಕೊಡ್ತಾ ಇದ್ದ, ತನ್ನ ಮಕ್ಕಳಿಗೆ ತೊಡಿಸ್ತಾ ಇದ್ದ, ಉಡಿಸ್ತಾ ಇದ್ದ. ಅವರಿಗೆ ಅತ್ಯಂತ ಕಡಿಮೆ ಬೆಲೆಯ, ಅತ್ಯಂತ ಕಡಿಮೆ ಕ್ವಾಲಿಟಿಯ ಬಟ್ಟೆಗಳನ್ನು ತನ್ನ ಮಕ್ಕಳಿಗೆ ಕೊಡಿಸ್ತಾ ಇದ್ದ. ದೆನ್ ನೆಕ್ಸ್ಟ್, ವಾಟ್ ಅಬೌಟ್ ಫುಡ್? ಫಾರ್ ಫುಡ್ ಹಿ ಸ್ಟಾಪ್ಡ್ ಜಸ್ಟ್ ಶಾರ್ಟ್ ಆಫ್ ಸ್ಟಾರ್ವಿಂಗ್ ಹಿಸ್ ಫ್ಯಾಮಿಲಿ. ಏನಪ್ಪ ಆತಂದ್ರೆ ಅವನ ಫ್ಯಾಮಿಲಿ, ಸ್ಟಾರ್ವಿಂಗ್ ಅಂದರೆ ಏನಪ್ಪ ಆತಂದ್ರೆ ಇಲ್ಲಿ ವಿತ್ ಹಂಗ್ರಿ, ಅವರ ಫ್ಯಾಮಿಲಿ ಏನಪ್ಪ ಅಂದ್ರೆ ಹಂಗ್ರಿ, ಹಸಿವಿನಿಂದನೇ ಸಾಯ್ತಾ ಇತ್ತು. ಊಟನೇ ತರ್ತಾ ಇರಲಿಲ್ಲ. ಯಾವುದೇ ಒಂದು ರೇಷನ್ ಆಗಲಿ ವೆಜಿಟೇಬಲ್ಸ್ ಆಗಲಿ ಅವು ಏನೂ ತರ್ತಾನೆ ಇರಲಿಲ್ಲ. ಹೀಗಾಗಿ ಅವ್ರ ಫ್ಯಾಮಿಲಿ ಯಾಕಪ್ಪ ಅಂತಂದ್ರೆ ಹಸಿವಿನಿಂದ ಯಾಕೆ ಒದ್ದಾಡ್ತಾ ಇತ್ತಪ್ಪ ಅಂತಂದ್ರೆ ಅವ ಮತ್ತೆಲ್ಲರೇ ಖರ್ಚು ಮಾಡಿ ಮಟೀರಿಯಲ್ಸ್ ತೊಗೊಂಬಂದ್ರೆ ಮತ್ತು ದುಡ್ಡು ವೇಸ್ಟ್ ಆಗ್ತಾವಂತ ಏಕೆರಿಂದ ಯಾವುದೇ ಒಂದು ಮಟೀರಿಯಲ್ಸನ್ನು ಫುಡ್ಗೋಸ್ಕರ ಅವ್ನು ತರ್ತಾ ಇರಲಿಲ್ಲ. ಹಾಗಾಗಿ ಅವ್ರ ಫ್ಯಾಮಿಲಿನೇ ಟೋಟಲ್ಲಾಗಿ ಹಸಿವಿನಿಂದನೇ ಒದ್ದಾಡ್ತಿತ್ತು. ದೇ ಸಪ್ಡ್ ಆನ್ ಗ್ರುಯಲ್ ಮೋಸ್ಟ್ ಆಫ್ ದ ಟೈಮ್. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಹಿಯರ್ ಸಪ್ಡ್ ಮೀನ್ಸ್ ಡಿನ್ನರ್. ಸಪ್ಡ್ ಅಂದರೆ ಏನು? ಡಿನ್ನರ್. ಡಿನ್ನರ್ ಅಂದರೆ ಏನು? ರಾತ್ರಿ ಊಟ. ರಾತ್ರಿ ಊಟ ಏನಿತ್ತಪ್ಪ ಅಂದ್ರೆ ಗ್ರುಯಲ್. ಗ್ರುಯಲ್ ಮೀನ್ಸ್ ಅಂಬಲಿ, ಗಂಜಿ ಅಂತ ಕರಿತೀವಲ್ಲ. ಸಿಂಪಲ್ ಡಿಶ್ ಮೇಡ್ ಫಾರ್ ಓಟ್ ಮಿಲ್. ಓಟ್ ಮಿಲ್ನ ಮಾಡಿರ್ತಕ್ಕಂಥ ಒಂದು ಅಂಬಲಿ ಗಂಜಿ, ಅದನ್ನೇ ಕುಡಿದು ಮಲಗ್ತಾಯಿದ್ರು. ಸೊ ದ್ಯಾಟ್ ಮೋರ್ ಮನಿ ಕುಡ್ ಬಿ ಸೇವ್ಡ್. ಹೀಗೆ ಮಾಡಿದರೆ ಏನಾಗುತ್ತೆ? ಭಾಳಷ್ಟು ದುಡ್ಡು ಸೇವ್ ಆಗ್ತಾವಂತ ಹೇಳ್ಕಿರಿಂದ ಇಟ್ ಈಸ್ ದ ಪ್ಲ್ಯಾನಿಂಗ್ ಆಫ್ ಹೂಸ್ ಹಿಯರ್? ಸುರೇಂದರ್, ಅವರ್ ಹೀರೋ ಸುರೇಂದರ್ಸ್. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಐ ಹೋಪ್ ಯು ಗಾಟ್ ದ ಕ್ಲಾರಿಟಿ ರಿಲೇಟೆಡ್ ಟು ಫಸ್ಟ್ ಪ್ಯಾರಾಗ್ರಾಫ್. ಐ ಹೋಪ್ ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. Then next come to that second paragraph. What is there in the second paragraph? Now one day it so happened that when Surender was walking through the marketplace. ಒಂದು ದಿನ ಏನಾಯಿತು? ಸುರೇಂದರ್ ವಾಸ್ ವಾಕಿಂಗ್ ಥ್ರೂ ದ ಮಾರ್ಕೆಟ್ ಪ್ಲೇಸ್. ಮಾರ್ಕೆಟಲ್ಲಿ ಅವ ತಿರುಗಾಡ್ತಾ ಇದ್ದ, ವಾಂಡರ್ ಮಾಡ್ತಾ ಇದ್ದ, ರೋಮಿಂಗನ್ನು ಮಾಡ್ತಾ ಇದ್ದ. ಆ ಟೈಮಲ್ಲಿ ಏನಾಯಿತು? ಹಿ ಸಾ ಎ ಮ್ಯಾನ್ ಈಟಿಂಗ್ ಎ ಲಾಡು. ಒಬ್ಬ ವ್ಯಕ್ತಿಯನ್ನು ನೋಡ್ತಾನೆ. ಆ ವ್ಯಕ್ತಿ ಏನು ಮಾಡ್ತಾ ಇದ್ದ? ಒಂದು 7 ಸ್ಟಾರ್ ಹೋಟೆಲಲ್ಲಿ ಲಾಡುವನ್ನು ತಿಂತಾ ಇದ್ದ. ದೆನ್ ನೆಕ್ಸ್ಟ್ ಸೆಂಟೆನ್ಸ್ ಈಸ್ ಇಟ್ ವಾಸ್ ದ ಡಿಸ್ಕ್ರಿಪ್ಷನ್ ಅಬೌಟ್ ದ ಲಾಡು. ಲಾಡು ಹೇಗಿದೆ ಅಂತ ಹೇಳ್ತಾ ನೋಡ್ರಿ. ಇಟ್ ವಾಸ್ ಎ ಲಾರ್ಜ್, ಬಹಳಷ್ಟು ದೊಡ್ಡದಾದ. ಲಾರ್ಜ್ ಮೀನ್ಸ್ ಬಿಗ್ ಆ್ಯಂಡ್ ಸಾಫ್ಟ್. ಅಗದಿ ಏನಪ್ಪ ಅಂದರೆ ಬೇಸನ್ ಉಂಡಿದ್ದಾಗಿತ್ತು. ಆ್ಯಂಡ್ ಇಟ್ಸ್ ಕಲರ್ ಈಸ್ ಯೆಲ್ಲೋ. ಅದರ ಕಲರ್ ಎಲ್ಲೋ ಇತ್ತು. ರಿಚ್ ವಿತ್ ರೈಸಿನ್ಸ್ ಆ್ಯಂಡ್ ಕ್ಯಾಶ್ಯೂ ನಟ್ಸ್. ಆ ಒಂದು ರಿಚ್ ಆಗಿತ್ತು. ರೈಸಿನ್ಸ್ ಮೀನ್ಸ್ ಮನುಕ, ವನದ್ರಾಕ್ಷಿ ಅಂತ ಕರಿತೀವಲ್ಲ. ಕ್ಯಾಶ್ಯೂ ಮೀನ್ಸ್ ಗೋಡಂಬಿ. ಗೋಡಂಬಿ ಮತ್ತು ಮನುಕಿನಿಂದ ಬಹಳಷ್ಟು ಅದನ್ನು ರೆಡಿ ಮಾಡಲಾಗಿತ್ತು. ಆ್ಯಸ್ ದ ಮ್ಯಾನ್ ಬಿಟ್ ಇನ್ ಟು ಇಟ್. ಆ ಮನುಷ್ಯ ಅದನ್ನು ಕಚ್ಚಿ ಕಚ್ಚಿ ತಿಂತಾ ಇದ್ದ. ಸುರೇಂದರ್ ಮೌತ್ ಬಿಗ್ಯಾನ್ ಟು ವಾಟರ್. ನಮ್ಮ ಸುರೇಂದ್ರನ ಬಾಯಿ ಜಲ್ಲು ಅಥವಾ ನೀರು ಸೋರ್ಲಿಕ್ಕೆ ಚಾಲು ಆಯಿತು. ಕೆಳಗೊಂದು ಬಕೆಟ್ ತುಂಬಲಕ್ಕಂತಲ್ಲಿ. ಇಟ್ ಲುಕ್ಡ್ ಸೋ ಡೆಲಿಸಿಯಸ್. ಆ ಲಾಡು ಎಷ್ಟು ಮಸ್ತಾಗಿ ಭಾಳಷ್ಟು ಟೇಸ್ಟಿಯಾಗಿ ಕಾಣಿಸ್ತಾ ಇತ್ತು. ಸುರೇಂದರ್ ಕೂಡ ಆಲ್ಮೋಸ್ಟ್ ಫೀಲ್ ಇಟ್ ಸ್ವೀಟ್ನೆಸ್ ತಿಕ್ಲಿಂಗ್ ಇಸ್ ಟಂಗ್. ಸುರೇಂದ್ರ ಕೂಡ ಅದನ್ನ ತಿನ್ನಬೇಕು ಅಂತ ಹೇಳ್ಕಿರ ಅವನ ಗಂಟಲಲ್ಲಿ ಟಿಕ್ಲಿಂಗ್ ಮೀನ್ಸ್ ಗಂಟ್ಲು ಗುಡುಗುಡು ಮಾಡ್ಲಕತ್ತ, ನಾನು ಒಂದು ತಿನ್ಬೇಕಂತ ಹೇಳಿ. ಇಟ್ ಹ್ಯಾಡ್ ಬೀನ್ ವೆರಿ ಲಾಂಗ್ ಟೈಮ್ ಸಿನ್ಸ್ ಸುರೇಂದರ್ ಹ್ಯಾಡ್ ಈಟನ್ ಎ ಲಾಡು ಆ್ಯಂಡ್ ಇಟ್ ಈಸ್ ಸಪ್ರೇಟ್ಲಿ ಅರ್ನ್ ಫಾರ್ ಒನ್. ಇಂಥ ಲಾಡು ತಿಂದು ಭಾಳಷ್ಟು 10-20 ವರ್ಷ ಆಗಿತ್ತು. ಯಾವಾಗಪ್ಪ ಅಂದ್ರೆ ಅವನ ಮದುವೆಯಾಗ ಮಾಮ ಮಾಡಿಸಿದ್ದ, ಅವನ ಮಗಳು ಕೊಟ್ಟು ಮಾಮ. ಆ ಟೈಮ್ನಾಗ ತಿಂದಿದ್ದ. ನನಗೆ ಇಂಥದ್ದು ಒಂದು ಬೇಕು. ಅರ್ನ್ಡ್ ಮೀನ್ಸ್ ಲಾಂಗಿಂಗ್. ಅತಿಯಾದ ಆಸೆ ಆಯ್ತು ಅವನಿಗೆ, ನಾನು ಒಂದು ತಿನ್ಬೇಕಂತ ಹೇಳಿ. ದೆನ್ ನೆಕ್ಸ್ಟ್ ಹಿ ವಾಂಟ್ಸ್ ಟು ಸೇ ಅಬೌಟ್ ದಟ್ ವೈಫ್. ಹೀಸ್ ವೈಫ್ ಈಸ್ ವಂದನಾ. ಅವನ ಹೆಂಡತಿ ಯಾರು? ವಂದನಾ. ವಾಸ್ ಆ್ಯನ್ ಎಕ್ಸಲೆಂಟ್ ಕುಕ್. ಮಸ್ತ್ ಅಡುಗೆ ಮಾಡ್ತಾಯಿದ್ರು. ಆ್ಯಂಡ್ ಸುರೇಂದರ್ ನ್ಯೂ ದ್ಯಾಟ್ ಇಫ್ ಹಿ ಆಸ್ಕ್ಡ್ ಹರ್ ಶಿ ವುಡ್ ಮೇಕ್ ಹಿಮ್ ಎ ಲಾಡು. ಸುರೇಂದರ್ಗೆ ಗೊತ್ತಿತ್ತು, ಇವ ಎಲ್ಲರಾಗೆ ಕೇಳ್ದಪ್ಪ ಅಂದ್ರೆ ಆಕೆ ಏನು ಮಾಡ್ತಾಯಿದ್ರು, ಇವನಿಗೆ ಲಾಡು ಯಾಕೆ ಏನು ಬೇಕಾದ ಮಾಡಿ ಕೊಡ್ತಾಯಿದ್ರು. ಬಟ್ ಶಿ ವುಡ್ ನ್ಯಾಚುರಲಿ ಮೇಕ್ ಒನ್ ಫಾರ್ ಹರ್ ಸೆಲ್ಫ್. ಬಟ್ ಏನು ಮಾಡ್ತಾಳೆ ಆಕಿ? ತನಗೊಂದು ಮಾಡ್ತಾಳೆ. ಆ್ಯಂಡ್ ಒನ್ ಫಾರ್ ಈಚ್ ದೇರ್ 4 ಚಿಲ್ಡ್ರನ್. ತನ್ನ 4 ಮಕ್ಕಳಿಗೂ ಕೂಡ 4 ಲಾಡು ಮಾಡ್ತಾಳೆ. ಆ್ಯಂಡ್ ಫರ್ಯಾಪ್ಸ್ ಸಮ್ ಫಾರ್ ದೇರ್ ಸರ್ವೆಂಟ್ಸ್ ಆ್ಯಂಡ್ ದೇರ್ ಫ್ರೆಂಡ್ಸ್. ಮತ್ತು ಸರ್ವೆಂಟ್ಸ್ ಕೆಲಸದ ಆಳುಗಳಿಗೆ ಆ್ಯಂಡ್ ಫ್ರೆಂಡ್ಸ್ಗಳಿಗೆ ಮಾಡ್ತಾಳೆ. ಎಲ್ಲ
ಕೊಡೆ 50 ಲಾಡು ಮಾಡ್ತಾಳೆ ನಾನು ಹ್ಯಾಂತ ಹೇಳಂದ್ರೆ ಈ 50 ಲಾಡು ಮಾಡ್ಲಪ್ಪ ಅಂತಂದ್ರೆ ನಂದು ಇಲ್ಲಿ 5,000 ರೂಪಾಯಿ ಖರ್ಚಾಗುತ್ತೆ. ದೆನ್ ಇಟ್ ವಿಲ್ ಬಿ ವೇಸ್ಟ್ ಆಫ್ ಮನಿ. ಅವರ್ ಸುರೇಂದರ್ ಥಾಟ್ the thought of wasting all that money on the ingredients made him quite ill. Ingredients means the list of items which is made of that is the ಲಾಡು ವಸ್ತುಗಳು ಅಂತ ಕರಿತೀವಿ. ಕಿರಾಣಿ ಸಂತಿ ಅಥವಾ ರೇಷನ್ ಅಂತ ಕರಿತೀವಲ್ಲ, ಬಹಳಷ್ಟು ಖರ್ಚಾಗುತ್ತೆ ಅಂತ ಹೇಳ್ಕಿರಿಂದ ಅವ ಇಂಟ್ರೆಸ್ಟ್ ತೋರಿಸೋದಿಲ್ಲ. ದೆನ್ he decided he would say nothing about his longing for a ಲಾಡು. ಇದ್ರ ಬದಲಾಗಿ ನನಗೆ ಲಾಡುನೇ ಬೇಡ ಅಂಥೇಳಿ ಅದನ್ನು ಮರೆತು ಬಿಡ್ಬೇಕಂತ ಹೇಳಿ ಏನು ಮಾಡ್ತಾನೆ, ನೆಕ್ಸ್ಟ್ ಈಸ್ ನಾಟ್ ಏಬಲ್ ಟು ಸೇ, ನನ್ನ ಹೆಂಡತಿ ಮುಂದೆ ಹೇಳೋದೇ ಬಿಟ್ರೆ ಆಯಿತು ಅಂತ ಹೇಳ್ಕಿರಿಂದ ಸುಮ್ಮನೆ ಕುಂತ್ಕೊಳ್ತಾನೆ. ದೆನ್ ಇದೇ ಒಂದು ಚಿಂತೆಯಲ್ಲಿ ಮನೆಗೆ ಬರ್ತಾನೆ. When he got home, Surender found that his craving for a laddu would just not go away. Craving, he to have a strong desire. ಅವ ಲಾಡು ತಿನ್ಬೇಕನ್ನೋದು ಆಸೆ ಮನೆಗೆ ಬಂದರೆ ಹೋಗಲಿಲ್ಲ. He wanted to eat one so badly that he began to drool. ಒಂದು ತಿನ್ನಲೇಬೇಕು. ಡ್ರೂಲ್ ಮೀನ್ಸ್ ವಿಶ್ ಟು ಈಟ್ ಸಮಥಿಂಗ್. ತಿನ್ನಲೇಬೇಕು, ಲಾಡು ತಿನ್ನಲೇಬೇಕು ಅನ್ನೋದು ಅವನು ಹೊಟ್ಟೆನ ಕಂಟ್ರೋಲ್ ಆಗಲಿಲ್ಲ. ಹೀಸ್ ಲೆಗ್ಸ್ ಗ್ರೀವ್ ವೀಕ್. ಅವನ ಏನಪ್ಪ ಅಂತಂದ್ರೆ ಅವನ ಕಾಲುಗಳೆಲ್ಲ ಏನಾದಪ್ಪ ಅಂತಂದ್ರೆ ವೀಕ್ ಆಗಿಬಿಟ್ಟು. ಆ್ಯಂಡ್ ಈ ಸ್ಟಮಕ್ ಬಿಗ್ಯಾನ್ ಟು ರಂಬಲ್ ಲೌಡ್ಲಿ. ಅವನ ಸ್ಟಮಕ್ ಏನಾಯ್ತಪ್ಪ ಅಂತಂದ್ರೆ ಮೇಕ್ ಎ ಡೀಪ್ ಸೌಂಡ್. ರಂಬಲ್ ಮೀನ್ಸ್ ಮೇಕ್ ಎ ಡೀಪ್ ಸೌಂಡ್. ಹೊಟ್ಟೆ ಒದರ್ಲಿಕ್ಕತ್ತವನು. ವಾಟ್ ಈಸ್ ರಾಂಗ್ ವಿತ್ ಯು ಡಿಯರ್ ಹಸ್ಬೆಂಡ್. ಇದನ್ನು ನೋಡಿ ಅವನ ಹೆಂಡತಿ ಕೇಳ್ತಾಳೆ, ನಮ್ಮ ಹೀರೋ ಏನಾಗ್ಯದ ಅಂತ ಏಕೆರಿಂದ ಏನಾಗ್ಯದ ಅಂತ ಕೇಳ್ತಾಳೆ. ನನ್ನ ಪ್ರೀತಿಯ ಗಂಡನೇ ಏನಾಗ್ಯದ, ನೀ ಹಿಂಗ್ಯಾಕೆ ಮಾಡಕತ್ತಿ ಅಂತ ಕೇಳ್ತಾಳೆ. ಒಂದನ್ನು ಆಸ್ಕ್ಡ್ ಇನ್ ಕನ್ಸರ್ನ್ ಮೀನ್ಸ್ ಮೈ ಡಿಯರ್ ಫ್ರೆಂಡ್ಸ್, ಕಾಳಜಿ, ಕೇರ್. ಭಾಳಷ್ಟು ಕಾಳಜಿಯಿಂದ ಏನಾಗಿದೆ ನಿಮ್ಗೆ ಹಿಂಗ್ಯಾಕೆ ಮಾಡತ್ತೀರಿ ಅಂಥೇಳಿ ಹೆಂಡತಿ ಗಂಡನಿಗೆ ಕೇಳ್ತಾಳೆ. He rubbed his stomach and groaned in anguish. ಇವ ಹೊಟ್ಟೆ ಮ್ಯಾಗ ಕೈ ಆಡ್ಸೋದು ಹೇಳ್ತಾನೆ. groaned means deep sad sound. anguish means ದುಃಖದಿಂದ ನರಳುತ್ತಾ ಹೇಳ್ತಾನೆ ಹೆಂಡತಿಗೆ. Then again, tell me what can I do to help you? Vandana said energiously, very curiously. Energiously means curiously. ಏನು ಮಾಡಬೇಕು, ನಾನು ಏನು ಮಾಡಲಿ ಅಂತ ಹೆಂಡತಿ ಕೇಳ್ತಾಳೆ. ಗೆಟ್ ಮೀ ಎ ಲಾಡು ಟು ಇಟ್. ಸುರೇಂದರ್ ಮಟರ್ಡ್ ಮೀನ್ಸ್ ಟು ಟಾಕ್ ಸ್ಲೋಲಿ. ಸಣ್ಣ ಧ್ವನಿಯಿಂದ ಗೊನಗು ಅಥವಾ ಹೇಳು, ನನಗೊಂದು ಏನು ಮಾಡು, ಲಾಡು ತಂದು ಕೊಡು ಅಂತ, ಲಾಡು ಪ್ರಿಪೇರ್ ಮಾಡು ಅಂತ ಸುರೇಂದರು ವಂದನಾ ಹೇಳ್ತಾನೆ. ಹೆಂಡತಿಗೆ ಹೇಳ್ತಾನೆ, ಒನ್ ಸ್ವೀಟ್ ಲಾಡು ಈಸ್ ಆಲ್ ಐ ನೀಡ್ ಟು ಪುಟ್ ಮೀ ಔಟ್ ಆಫ್ ಮೈ ಮಜರಿ. ನನಗೇನು ಬೇಕು, ಒಂದೇ ಬೇಕು ನನ್ನ ಜಿಪುನ್ತನಕ್ಕೆ. ಐ ವಾಂಟ್ ದಟ್ ಓನ್ಲಿ ಫಾರ್ ಒನ್ ಲಾಡು. Okay, my dear students, I hope you understood that first 5 paragraphs. ನಿಮಗೆ ಅರ್ಥ ಆಗಿದ್ರೆ you must subscribe this YouTube channel because your subscription is our motivation. Okay, I hope you have getting a clarity related to this story or supplementary reading, my dear students. Okay, then next we will come to that next paragraph. Then if you have that any doubts, you can leave a comment in the comment section. Next, one laddu, why? I can make dozens for you. ಒಂದೇ ಯಾಕೆ ನಾನು ನಿನಗೋಸ್ಕರ ಡಜನ್ ಗಟ್ಟಲೆ ಮಾಡ್ತೀನಿ ಅಂತೇಳಿ ವಂದನ ಹೇಳ್ತಾಳೆ. ಹ್ಯಾಪಿಲಿ, ಬಹಳಷ್ಟು ಖುಷಿಯಿಂದ ಹೇಳ್ತಾಳೆ. ದೆನ್ ವಿ ಕ್ಯಾನ್ ಶೇರ್ ದೆಮ್ ವಿತ್ ಅವರ್ ಚಿಲ್ಡ್ರನ್ ಆ್ಯಂಡ್ ನೇಬರ್ಸ್ ಆ್ಯಂಡ್ ಸರ್ವೆಂಟ್ಸ್ ಟು. ಅವು ಉಳ್ಕಿದ್ದನ್ನು ಏನು ಮಾಡೋಣ, ನಮ್ಮ ಮಕ್ಕಳಿಗೆ ಕೊಡೋನು, ನೇಬರ್ಸ್ ಕೊಡೋನು, ಕೆಲಸದವ್ರಿಗೆ ಕೊಡೋನು ಅಂತ ಹೇಳ್ತಾಳೆ. ಡಜನ್ಸ್, ಹೀ ಸ್ಕ್ವೀಕ್ಡ್ ಇನ್ ಅ ಕಂಪ್ಲೀಟ್ ಹಾರರ್. ಯಪ್ಪೋ ಅಂದಿವ. ಸ್ಕ್ವೀಕ್ಡ್ ಮೀನ್ಸ್ ಶೌಟೆಡ್. ಅಫಾರ್ಡ್ ಮೀನ್ಸ್ ಡೀಪ್ ಶಾಕ್. ಅವನಿಗೆ ದೊಡ್ಡ ಶಾಕ್ ಆಯ್ತು, ಎಲ್ಲರಿಗೂ ಕೊಡೋಮನ. ದ ಥಾಟ್ ಆಫ್ ಹಿಸ್ ಪ್ರೀಸಿಯಸ್ ಮನಿ ಬೀಯಿಂಗ್ ವೇಸ್ಟೆಡ್ ಟು ಮೇಕ್ ಸೋ ಮೆನಿ ಲಾಡೂಸ್. ಬಹಳಷ್ಟು ಲಾಡು ಮಾಡೋದ್ರಿಂದ ಇಟ್ಸ್ ಅ ವೇಸ್ಟ್ ಆಫ್ ಮನಿ. ನನ್ನ ದುಡ್ಡು ಹಾಳಾಗುತ್ತೆ.
ನೋ, ಐ ಡು ನಾಟ್ ಥಿಂಕ್ ದ ನೇಬರ್ಸ್ ಆರ್ ದ ಸರ್ವನ್ಸ್ ನೀಡ್ ಟು ಹ್ಯಾವ್ ಎನಿ ಶೇರ್ ಆಫ್ ದ ಲಾಡೂಸ್. ನನಗೆ ಯಾರಿಗೆ ಕೊಡೋದು ಬೇಕಾಗಿಲ್ಲ, ಇಲ್ಲಿ ಸರ್ವೆಂಟ್ಸ್ಗೂ ಕೊಡೋದು ಬೇಡ. ಸರ್ವೆಂಟ್ಸ್ ಮೀನ್ಸ್ ನೆರೆಹೊರೆಯವರು, ಅಕ್ಕಪಕ್ಕದವರು, ನಾ ಯಾರಿಗೆ ಕೊಡಂಗಿಲ್ಲ ಅಂತ ಹೇಳ್ತಾನ ನಾವು. ಆಲ್ ರೈಟ್ ಸೇಡ್ ಜನರಾಸ್ ವಂದನ. ಓಕೆ, ಯಾರಿಗೆ ಕೊಡಲ್ಲ. ಜನರಾಸ್ ಮೀನ್ಸ್ ಕೈಂಡ್ ಹಾರ್ಟೆಡ್ ಮೈ ಡಿಯರ್ ಸ್ಟೂಡೆಂಟ್ಸ್. ಎಸ್, ಜನರಾಸ್ ಮೀನ್ಸ್ ಕೈಂಡ್ ಹಾರ್ಟೆಡ್. ಡಿಸ್ಅಪಾಯಿಂಟೆಡ್, ಈ ಮಾತನ್ನು ಕೇಳಿ ಅವನ ಹೆಂಡತಿ ಡಿಸ್ಅಪಾಯಿಂಟೆಡ್, ನಿರಾಶೆ ಆಗ್ತಾಳೆ. ಐ ಶಾಲ್ ಮೇಕ್ ಜಸ್ಟ್ ಎನಫ್ ಫಾರ್ ದ ಟು ಆಫ್ ಅಸ್ ಆ್ಯಂಡ್ ಅವರ್ ಚಿಲ್ಡ್ರನ್. ನಾ ಏನು ಮಾಡ್ತೀನಿ, ನಿನಗೊಂದು ನನಗೊಂದು, ನಮ್ಮ ಮಕ್ಕಳಿಗೊಂದು 4 ಮಾಡ್ತೀನಿ, ಮತ್ತೆ ಯಾರಿಗೂ ಮಾಡಲ್ಲ ಅಂತ ಹೇಳ್ತಾಳೆ. ಡು ಯು ಥಿಂಕ್ ದ ಚಿಲ್ಡ್ರನ್ ರಿಯಲಿ ನೀಡ್ ಟು ಹ್ಯಾವ್ ಎ ಲಾಡು ಈಚ್? ಆ ಹುಡುಗರಿಗೆ ಬೇಕಾ? ಸುಮ್ಮನೆ ತಿನ್ನಂಗಿಲ್ಲಲ್ಲ, ಸುಮ್ಮನೆ ಯಾಕೆ ಮಾಡ್ತೀಯ ಅಂತ ಕೇಳ್ತಾನೆ. ಸುರೇಂದರ್ ಆಸ್ಕ್ಡ್ ವೀಕ್ಲಿ, ಸಾವಕಾಶವಾಗಿ ಕೇಳ್ತಾನೆ. ದೆನ್ ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಹಿಯರ್ one picture is there. One picture is equal to 1000 words. ಓಕೆ, ಹಾಗೇನೂ ಕೂಡ ಇಲ್ಲೊಂದು ನಿಮ್ಮ ಸ್ಟಡಿ ಫಾರ್ ದ್ಯಾಟ್ ಮೋಟಿವೇಶನ್ ಈಸ್ ದೇರ್. ವಾಟ್ ಈಸ್ ದ್ಯಾಟ್? ಇಫ್ ದೇರ್ ಈಸ್ ನೋ ಸ್ಟ್ರಗಲ್, ದೇರ್ ಈಸ್ ನೋ ಪ್ರೋಗ್ರೆಸ್. ಓಕೆ ಮೈ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇಫ್ ಯು ಆರ್ ನಾಟ್ ಸ್ಟ್ರಗಲಿಂಗ್ ವಾಟ್ ಯು ವಾಂಟ್, ದೆನ್ you didn't get that what you want that. ಹಾಗಾಗಿ ನೀವು ಕಷ್ಟಪಡಲೇಬೇಕು, ನೀವು ಸ್ಟ್ರಗಲ್ ಮಾಡಲೇಬೇಕು. ದೆನ್ ಇಟ್ ವಿಲ್ ಗೆಟ್ ದಟ್ ಸಕ್ಸಸ್ ಇನ್ ಯುವರ್ ಲೈಫ್ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಆಫ್ಟರ್ ದಿಸ್ ಸುರೇಂದರ್ ಇಸ್ ಡ್ರೀಮಿಂಗ್ ಆಫ್ ಲಾಡೂಸ್ ಆ್ಯಂಡ್ ಇಸ್ ವೈಫ್ ಎ ಕ್ವಶನಿಂಗ್ ಇಸ್ ಸೈಲೆನ್ಸ್. ನೋಡ್ರಿ, ಸುರೇಂದರ್ ಏನಪ್ಪ ಅಂದ್ರೆ ಕನಸು ಕಾಣ್ತಾ ಇದ್ದಾನೆ, ಮ್ಯಾಗಿಲ್ಲಿ ಲಾಡೋದ ನೋಡ್ರಿ ಉಂಡಿ. ಅವನ ಹೆಂಡತಿ ಕೇಳ್ತಾ ಇದ್ದಾಳೆ. ಈ ಪಿಕ್ಚರ್ ಮೂಲಕ ನಾವು ಹೋಲ್ ಸ್ಟೋರಿಯನ್ನು ತಿಳಿಬೋದು. ಓಕೆ, ಐ ಹೋಪ್ ನಾವು ಮುಂದೆ ಹೋಗೋಣ. ಹಾಗೆ ವಂದನಾ ಹಂಗ್ ಹರ್ ಹೆಡ್ ಇನ್ ಎ ಶೇಮ್ ಅಟ್ ಹರ್ ಹಸ್ಬೆಂಡ್ಸ್ ಮೈಸರ್ಲಿನೆಸ್. ಗಂಡನ ಒಂದು ಜಿಪುನ್ ಥರ ನೋಡಿ ಆಕೆ ಏನು ಮಾಡ್ತಾಳಪ್ಪ ಅಂದ್ರೆ ತಲೆ ಕೈ ಹಚ್ಕೊಂಡು ಕೂತ್ಬಿಡ್ತಾಳೆ. ದೆನ್ ಬಟ್ ಶಿ ವಾಸ್ ಎ ಡ್ಯೂಟಿಫುಲ್ ಮೀನ್ಸ್ ಒಬಿಡಿಯಂಟ್, ಕರ್ತವ್ಯನಿಷ್ಠ ಹೆಂಡತಿ ಆಕೆ. ವಿದೌಟ್ ಪ್ರೊಟೆಸ್ಟಿಂಗ್, ಅಪೋಸ್ ಮಾಡಲಾರ್ದೆ, ಶಿ ಕ್ವೈಟ್ಲಿ ಸೈಡ್, ಸಣ್ಣ ಧ್ವನಿಯಲ್ಲಿ ಹೇಳ್ತಾಳೆ, ವೆರಿ ವೆಲ್ ದೆನ್ ಐ ಶಾಲ್ ಮೇಕ್ ಜಸ್ಟ್ 2 ಲಾಡೂಸ್, 1 ಫಾರ್ ಯು ಆ್ಯಂಡ್ 1 ಫಾರ್ ಮೀ. ಓಕೆ, ಹಾಗಾದ್ರೆ ಒಂದು ನನಗೆ ಒಂದು ನಿನಗೆ, ಟೋಟಲಿ ನಾ 2 ಲಾಡು ಮಾಡ್ತೀನಿ ರೀ ಅಂತ ಹೇಗಿರಿಂದ ಗಂಡನಿಗೆ ಹೇಳ್ತಾಳೆ. ದೆನ್ ನೆಕ್ಸ್ಟ್ ವಾಟ್ ಹ್ಯಾಪನ್ಸ್, ವಿಲ್ ಸಿ ನೌ. ಬಟ್ ಯು ಡು ನಾಟ್ ಈವನ್ ಲೈಕ್ ದ ಲಾಡೂಸ್ ವೆರಿ ಮಚ್, ಟೈಟ್ ಪಿಸ್ಟೆಡ್ ಸುರೇಂದರ್ ಕಂಟಿನ್ಯೂಡ್. ನೀ ಲಾಡು ಇಷ್ಟಪಡಂಗಿಲ್ಲ, ಸುಮ್ಮನೆ ಯಾಕೆ ಮಾಡ್ತೀಯ ಅಡ್ಡ, ನನಗೊಂದೇ ಮಾಡು ಅಂತ. ಟೈಟ್ ಪಿಸ್ಟೆಡ್ ಮೀನ್ಸ್ ಜಿಪುನ ಕೈಯನ್ನು ಗಚ್ಚಿಡಿವ. ದೇರ್ ಈಸ್ ನೋ ರೀಸನ್ ಫಾರ್ ಯು ಟು ಹ್ಯಾವ್ ಒನ್ ಜಸ್ಟ್ ಟು ಕೀಪ್ ಮೀ ಕಂಪನಿ. ಸುಮ್ಮನೆ ನೀ ತಿನ್ನಂಗಿಲ್ಲ, ಸುಮ್ಮನೆ ಯಾಕೆ ಮಾಡ್ಕೋತಿ, ನನಗೊಂದು ಮಾಡು, ನಾನು ಮುಂದೆ ಕುಂದ್ರಾತೆ, ನಾ ತಿಂತೀನಿ, ನೋಡ್ಕೋತ ಕುಂದ್ರು, ಜಸ್ಟ್ ಗಿವ್ ದ ಕಂಪನಿ ಟು ಮೀ, ನನ್ನ ಕಂಪ್ನಿ ಕೊಡು ಬರೇ. ಸೊ ಫೈನಲಿ ಸುರೇಂದರ್ ಸೈಡ್, ಮೇಕ್ 1 ಸಿಂಗಲ್ ಲಾಡು ಜಸ್ಟ್ ಫಾರ್ ಮೀ. ಹಾಗಾದ್ರೆ ನೀ ಏನು ಮಾಡು, ನನಗೊಂದು ಲಾಡು ಮಾಡು ಸಾಕು ಅಂತ ಗಂಡ ಹೆಂಡತಿಗೆ ಹೇಳ್ತಾನೆ. ವಂದನಾ ಡಿಡ್ ನಾಟ್ ಸೇ ವರ್ಡ್ ಇನ್ ರಿಪ್ಲೈ ಟು ದಿಸ್. ಇಂಥ ಒಂದು ಉತ್ತರಕ್ಕಾಗಿ ಒಂದು ಮಾತ್ರ ಕೂಡ ಎಕ್ಸ್ಪ್ರೆಸ್ ಮಾಡೋಂಗಿಲ್ಲ. ಶಿ ವೆಂಟ್ ಸ್ಟ್ರೈಟ್ ಟು ದ ಕಿಚನ್ ಟು ಮೇಕ್ ದ ಲಾಡು ಫಾರ್ ಹಸ್ಬೆಂಡ್. ಕಿಚನ್, ಅಡುಗೆ ಮನೆಗೆ ಹೋಗ್ತಾಳೆ, ತನ್ನ ಗಂಡನಿಗೋಸ್ಕರ ಲಾಡುವನ್ನು ಮಾಡಲಿಕ್ಕೆ ಹೋಗ್ತಾಳೆ. ಅ ಲಿಟಲ್ ವೈಲ್ ಲೇಟರ್ ಶಿ ಸರ್ವ್ಡ್ ಸುರೇಂದರ್ ದ ಲಾಡು. ಕೆಲವೊಂದಿಷ್ಟು ಹೊತ್ತಾದಮೇಲೆ ಆಕೆ ಗಂಡನಿಗೆ ಏನು ಮಾಡ್ತಾಳೆ, ಲಾಡುವನ್ನು ಮಾಡ್ಕೊಂಬರ್ತಾಳೆ. ಇಟ್ ವಾಸ್ ಲಾರ್ಜ್ ಆ್ಯಂಡ್ ಸುಗರಿ. ಹೆಂಗಿತ್ತಪ್ಪ ಅಂದ್ರೆ ಮಾರ್ಕೆಟ್ದಾಗ ನೋಡಿದ್ಲ ಲಾಡು, ಅದಕ್ಕಿಂತ ಮಸ್ತ್ ಇತ್ತು. ಆ್ಯಂಡ್ ಕ್ರಂಬಲ್ಡ್ ಡೆಲಿಸಿಯಸ್ಲಿ ಇನ್ ಸುರೇಂದರ್ಸ್ ಈಗರ್ಸ್ ಮೌತ್. ಇವ ಬಾಯಿ ತಕೊಂಡು ಕೂತಿದ್ದ, ಯಾವಾಗ ತಿಲ್ಲಿ ಅಂತೇಳಿ. ಹೌ ಗ್ರೀಡಿಲಿ ಮೀನ್ಸ್ ಅತ್ಯಾಸೆ. ಡಿವೋಡೆಡ್, ತಿಂದೇ ಬಿಟ್ಟ. ವಿದೌಟ್ ಈವನ್ ದ ಸ್ಲೈಟೆಸ್ಟ್ ಬಿಸ್ಟ್ ಆಫ್ ರಿಮೋರ್ಸ್ that he was not sharing even a crumb with his family. ವಿದೌಟ್ ಈವನ್ ಸ್ಲೈಟೆಸ್ಟ್, ಸಣ್ಣ ಒಂದು ಪೀಸ್, ಒಂದು ಚೂರು ಹೆಂಡತಿ ಮ್ಯಾಗ ಕನಿಕರ, ರಿಮೋರ್ಸ್ ಮೀನ್ಸ್ ಕನಿಕರ, ಪೀಟಿ ತೋರಿಸ್ಲಾರ್ದೆ ಕೊಡ್ಲಾರ್ದೆ ಏನು ಮಾಡ್ತಾನಪ್ಪ ಅಂತಂದ್ರೆ
ತನ್ನ ಮಕ್ಕಳಿಗೂ ಕೊಡೋದಿಲ್ಲ, ಹೆಂಡತಿಗೂ ಕೊಡೋದಿಲ್ಲ, ಮಾಡೋದಕ್ಕೆ ಕೊಡೋದಿಲ್ಲ, ತಿಂದು ಮುಗಿಸಿಬಿಡ್ತಾನೆ. ದೆನ್ ಆಫ್ಟರ್ ದಿಸ್ what happens, we will see now. The next paragraph is 8th one. In the 8th paragraph, what is there, we will see now. Now it is so happened that when all this was going on, Sakka, the king of the gods and ruler of heavens, peeped out of his magnificent palace high in the heavens. ಏನು ಮಾಡ್ತಾನಪ್ಪ ಅಂದ್ರೆ ನೆಕ್ಸ್ಟ್, so happened, what happened when all this was going on, ಈ ರೀತಿ ಸುರೇಂದರ್ ಜೀವನ ನಡೆಸಿದ್ದ. ದೆನ್ ಸಕ್ಕ ಯಾರಪ್ಪ ಅಂದ್ರೆ ದ ಕಿಂಗ್ ಆಫ್ ದ ಗಾಡ್ಸ್, ದೇವರುಗಳು, ಎಲ್ಲ ದೇವರುಗಳು ರಾಜ ಯಾರು? ಸಕ್ಕ. ಯಾರಪ್ಪ ಅಂದ್ರೆ ಮತ್ತೆ ದ ರೂಲರ್ ಆಫ್ ದ ಹೆವನ್ಸ್, ಸ್ವರ್ಗವನ್ನು ಆಳುವವ ಯಾರು? ಸಕ್ಕ. ಪೀಪಡ್ ಔಟ್ ಮೀನ್ಸ್ ಇಣುಕಿ ನೋಡಿದ. ಎಲ್ಲಿ? ಇವನ ಕಡೆ, ಸುರೇಂದ್ರ ಕಡೆ. ಆಫ್ ಈಸ್ ಮ್ಯಾಗ್ನಿಫಿಸೆಂಟ್ ಮೀನ್ಸ್ ಗ್ಲೋರಿಯಸ್ ಮೀನ್ಸ್ ಭವ್ಯವಾದ. ಅವನು ಅರಮನೆಯಿಂದ, ಸ್ವರ್ಗದಿಂದ ನೋಡ್ತಾನೆ. ಇನ್ ಆಲ್ ದ ಹೆವನ್ಸ್ ಐ ಹ್ಯಾವ್ ಲಿವ್ಡ್ ಥ್ರೂ, ಐ ನೆವರ್ ಸೀನ್ ಸಚ್ ಎ ಟರಿಬಲ್ ಮೈಸರ್. ಹೆವನ್ಸ್ ಮೀನ್ಸ್ ಆಲ್ ದ ಪೀಪಲ್, ಎಲ್ಲ ಎಲ್ಲ ಪ್ರಾಣಿಗಳು, ಎಲ್ಲ ಜನರು ಜೀವನ ನಡೆಸಿದಾರ. ಬಟ್ ಇಂಥ ಭಯಂಕರವಾಗಿರತಕ್ಕಂಥ ಮೈಸರ್ನ ನಾನು ನೋಡಿಲ್ಲ ಅಂತ ದೇವರೇ ಹೇಳ್ತಾನೆ. ಯಾರು? ದ ಸಕ್ಕ, ದ ಕಿಂಗ್ ಆಫ್ ದ ಗಾಡ್ಸ್. ಇಟ್ ಈಸ್ ಟೈಮ್ ದ್ಯಾಟ್ ಐ ಟೀಚ್ ಹಿಮ್ ಎ ಲೆಸನ್. ಈಗ ಟೈಮ್ ಎಂಥದ್ದು ಬಂದದ, ಅವನಿಗೆ ನಾ ಏನು ಮಾಡಬೇಕು? ಪಾಠ ಕಲಿಸ್ಲೇಬೇಕು ಅಂತ ದ ಗಾಡ್ ಸಕ್ಕ ಡಿಸೈಡೆಡ್ ಟು ಟೀಚ್ ಎ ಲೆಸನ್ ಟು ದ Surinder. Then the next day when Surinder went for his morning walk, Sakka assumed Surinder's own form and walked through his front door. ಮರುದಿನ ಸುರೇಂದರ್ ಮುಂಜಾನೆ ವಾಕ್ ಹೋಗಿರ್ತಾನೆ. ಮತ್ತು ಮಾರ್ಕೆಟ್ನಾಗ ಏನು ಇದ್ದದ್ದು ಬಿಟ್ಟದ್ದು ಕಡಿಮೆ ರೇಟಿಗೆ ಸಿಗ್ತದೆ ಅಂತ ತರ್ಲಾಕ. ಅವಾಗ ಏನು ಮಾಡ್ತಾನೆ? ದ ಗಾಡ್ ಸಕ್ಕ ಅಜ್ಯೂಮ್ಡ್ ಮೀನ್ಸ್ ಇನ್ ದ ಫಾರ್ಮ್ ಆಫ್ ವೇಷ. ಅವನ ಹಾಗೇನೆ ವೇಷ ಹಾಕ್ಕೊಂಡು ಅವನಂತೆಯೇ ಫಾರ್ಮ್ ತೊಗೊಂಡು ಎಲ್ಲಿ ಬರ್ತಾನೆ? ಅವನ ಮನೆಯ ಮುಂದೆ, ಬಾಗಿಲು ಮುಂದೆ ಬರ್ತಾನೆ. ದೆನ್ ವಾಟ್ ಹ್ಯಾಪನ್ಡ್ ಇನ್ ದ್ಯಾಟ್ ಮೂಮೆಂಟ್? ವಿ ವಿಲ್ ಸಿ ನೌ ಇನ್ ದ 10th ಪ್ಯಾರಾಗ್ರಾಫ್. ಬಂದು ಏನು ಮಾಡ್ತಾನೆ? ದ ಗಾಡ್ ಸಕ್ಕ ಇನ್ ದ ಫಾರ್ಮ್ ಆಫ್ ಸುರೇಂದರ್. ಟುಡೇ ಐ ಆಮ್ ಗೋಯಿಂಗ್ ಟು ಶೇರ್ ಮೈ ವೆಲ್ತ್. ಇವತ್ತು ನಾನು ಏನು ಮಾಡಕತ್ತೀನಿ? ನನ್ನ ಇಡೀ 3 ರೂಮ್ಸ್ ಏನಿದಾವಲ್ಲ, ಎಲ್ಲ ಬೆಳ್ಳಿ, ಬಂಗಾರ, ಡೈಮಂಡು, ಸ್ಟೋನ್ಸು ಎಲ್ಲ ಶೇರ್ ಮಾಡಿದ್ದೀನಿ. ಹೀ ಸೆಡ್ ಟು ಆ್ಯನ್ ಅಸ್ಟೋನಿಶ್ಡ್ ವಂದನ. ಯಾರಿಗೆ ಹೇಳ್ತಾನೆ? ತನ್ನ ಹೆಂಡತಿಗೆ ಹೇಳ್ತಾನೆ. ಅಸ್ಟೋನಿಶ್ಡ್ ಮೀನ್ಸ್ ಸರ್ಪ್ರೈಸ್. ಹೆಂಡತಿ ಗಾಬರಿ ಆಗ್ತಾಳೆ. ಸೊ ಥ್ರೋ ಓಪನ್ ದ ಡೋರ್ಸ್ ಆಫ್ ಮೈ ಟ್ರೆಜರ್ ಹೌಸಸ್ ಆ್ಯಂಡ್ ಇನ್ವೈಟ್ ದ ಆಲ್ ಟೌನ್ ಪಾರ್ಕ್ಸ್ ಟು ಟೇಕ್ ವಾಟ್ ದೆ ವಿಶ್. ನೀನು ಮಾಡು, ಆ ಒಂದು ಟ್ರೆಜರ್ ಹೌಸಸ್ನ, ನನ್ನ ಒಂದು ವೆಲ್ತ್ನ ಹೌಸಸ್, ಮನೆಗಳನ್ನು ಬಾಗಲ ತೆಗೆದುಬಿಡು. ಟೌನ್ ಸ್ಪಾಕ್ ಮೀನ್ಸ್ ದ ಪೀಪಲ್ ಹೂ ಲಿವ್ಡ್ ಇನ್ ದ ಟೌನ್. ಎಲ್ಲ ಜನರಿಗೆ ಕರಿ, ಅವ್ರಿಗೇನು ಬೇಕಲ್ಲ ಅವ್ರು ತೊಗೊಂಡು ಹೋಗ್ಬಿಡಲಿ. ಬ್ಲೆಸ್ ಯುವರ್ ಚೇಂಜ್ ಆಫ್ ಹಾರ್ಟ್ ವಂದನ ಎಕ್ಸ್ಲೈಮ್. ದೇವರು ನಿನಗೆ ಒಳ್ಳೆಯದನ್ನು ಮಾಡಲಿ, ನಿನ್ನ ಒಂದು ಇಂಥ ಜಿಪುಣತನದಿಂದ ಉದಾರಿ ಆಗಲಿ ಅಂಥೇಳಿ. ಡಿಲೈಟೆಡ್ಲಿ ಟು ದ ಮೇಕ್ ಬಿಲೀವ್ ಸುರೇಂದರ್, she dispatched a servant immediately to summon all the people and threw open the doors of the huge barns. ಆಕೆ ಏನು ಮಾಡ್ತಾಳೆ? ಒಂದು ಸರ್ವೆಂಟನ್ನು ಕರೆಸಿ ಇಮಿಡಿಯೇಟಾಗಿ ನೀ ಏನು ಮಾಡು? ಸಮೋನ್ ಮೀನ್ಸ್ ಕಾಲ್. ಹೂ? ಪೀಪಲ್ ಆಫ್ ದ ಟೌನ್, ಎಲ್ಲ ಜನರಿಗೆ ನೀನು ಕರೆದು ಬಾ ಅಂತ ಕಳಿಸ್ತಾಳೆ. ಹಾಗೆ ಏನು ಮಾಡು? ಈ ಒಂದು 3 ರೂಮಿನ ಡೋರ್ಸನ್ನು ಏನು ಮಾಡು? ತೆಗೆದುಬಿಡು. ಅವ್ರು ಬಂದು ಏನು ಬೇಕು ಅದನ್ನೆಲ್ಲ ಒಯ್ತಾರೆ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಇಯರ್ ಬಂದುಬಿಟ್ರು ನೋಡಿ, ಎಲ್ಲ ಒಯ್ಲಿಕ್ಕೆ ಪುಕ್ಸಟ್ಟೆ ಅಂದ್ರೆ ಎಲ್ಲ ಬಂದುಬಿಡ್ತಾರೆ. ಇಲ್ಲಿ ಒಂದನೇ ನಿಂತ್ಕೊಂಡು ನೋಡ್ತಾ ಇದ್ದಾಳೆ. ಇವರೆಲ್ಲ ಬ್ಯಾಗ, ದೊಡ್ಡ ಚೀಲ ಎಲ್ಲ ತುಂಬ್ಕೊಳ್ಳೋಕೆ ಬಂದರು. ದಿಸ್ ಅ ಸೀನ್ ಆಫ್ ಅರೈವಲ್ ಆಫ್ ದ ವಿಲೇಜರ್ಸ್ ಅಟ್ ಸುರೇಂದರ್ಸ್ ಹೌಸ್. ಓಕೆ, ಏನಾಗುತ್ತೆ ನೋಡೋಣ. ಸೂನ್ ದ ಕಾಮನ್ ಪೀಪಲ್ ಅರೈವ್ಡ್. ಬಂದರೆ ಎಲ್ಲರೂ, ಬಡವರು, ಶ್ರೀಮಂತರು ಎಲ್ಲರೂ ಬಂದರು. ಯಾಕಂದ್ರೆ ಪುಕ್ಸಟ್ಟೆ ಸಿಗ್ತದೆ, ಎಲ್ಲರೂ ಬಂದುಬಿಡ್ತಾರೆ. ರನ್ನಿಂಗ್ ಆ್ಯಸ್ ಫಾಸ್ಟ್ ಆ್ಯಸ್ ದೇ ಕುಡ್. ಎಷ್ಟು ಸಾಧ್ಯ ಆಗ್ತದಲ್ಲ ಅಷ್ಟು ಫಾಸ್ಟಾಗಿ ಹುಡ್ಕೋತ ಬಂದರು. ಯಾಕಂದ್ರೆ ಲೇಟ್ ಮಾಡಿದವನು ಮಾತು ಕಡಿಮೆ ಸಿಗುತ್ತೆ.
The make believe Surendra stood at the door of the bar and invited them in. ನಮ್ಮ ಗಾಡ್ ಫೇಕ್ ಸುರೇಂದರು ಯಾರು ಗಾಡ್ ಸಕ್ಕ ಎಲ್ಲ ಬರ್ರಿ ಎಲ್ಲ ನಿಮ್ಗೆ ಎಷ್ಟು ಬೇಕಾದ್ರೆ ತೊಗೊಂಬರ್ರಿ, ಟೇಕ್ ಆ್ಯಸ್ ಮಚ್ ಯು ಕ್ಯಾನ್. ಈ ಕ್ರೈಡ್ ಹಾರ್ಟ್ಲಿ ಎಷ್ಟು ಬೇಕಟ್ಟ ತೊಗೊಂಡು ಹೋಗ್ಬರ್ರಿ ಅಂತ ಹೇಕಿರಂದ ಒದರ್ಲಿಕ್ಕತ್ತ. Then he said, do not be afraid. If an impostor who looks like me comes to threaten and stop you, drive him away fearlessly. ಒಂದು ಸ್ವಲ್ಪ ಅಂಜಬೇಡ್ರಿ ನೀವು. ಅಫ್ರೈಡ್ ಮೀನ್ಸ್ ಫಿಯರ್. ಡೋಂಟ್ ಫಿಯರ್, ಬಿಕಾಸ್ ಇಫ್ ಆನ್ ಇಂಪೋಸ್ಟರ್, ನನ್ನಾಗಿ ಇನ್ನೊಬ್ಬ ವೇಷ ಹಾಕೊಂಡಿರ್ತಾನ, ಅವ ನನ್ನಂಗೆ ಕಾಣ್ತಾನ, ಅವ ನಿಮ್ಮನ್ನು ಹೆದರ್ಸ್ಲಿಕ್ಕೆ ಬರ್ತಾನ, ನಿಮ್ಮನ್ನು ತಡೀಲಿಕ್ಕೆ ಬರ್ತಾನ, ಅವನೇನು ಮಾಡ್ರಿ, ಅವನ ಹೊಡೆದು ಬಿಡ್ರಿ. ಡ್ರೈವ್ ಹಿಮ್ ಅವೇ ಫಿಯರ್ಲೆಸ್ಲಿ, ಅವನಿಗೆ ಅನ್ಸ್ಬೇಡ್ರಿ ಅಂತ ಹೇಳ್ತಾನೆ. ಯಾರು? ಫೇಕ್ ಸುರೇಂದರ್ ಇನ್ ದ ಫಾರ್ಮ್ ಆಫ್ ಸುರೇಂದರ್ ಆ್ಯಸ್ ಎ ಗಾಡ್ ಸಕ್ಕ. The amazed and overjoyed townsfolk leapt into the barn and began to grab the hoarded treasure. ಮೊದಲೇ ನಮ್ಮ ಜನ ಪುಕ್ಸಟಿ ಸಿಗ್ತದೆ ಬಿಡಂಗಿಲ್ಲ, ಯಾವ್ದು ಜಿಗದೆ ಬಿಟ್ರೆ ಅವ್ರು ಬಡ ಚೀಲ ಗೀಲ ಎಲ್ಲ ತುಂಬಲಿಕ್ಕತ್ರು. ತುಂಬಿದ ಆ ಒಂದು ಸಂಪತ್ತನ್ನು ತುಂಬ್ಕೊಲಿಕ್ಕತ್ರು. They filled their bulging pockets and bags till they could hold no more and were ready to go back when the real Surendra arrived. ಎಲ್ಲ ತುಂಬ್ಕೊಂಡ್ಬಿಟ್ರು. ಬಲ್ಗಿಂಗ್ ಪಾಕೆಟ್ಸ್ ಕಿಶೆದಾಗು ಎಲ್ಲ ಉಬ್ಬಲಕ್ಕತ್ತು. ಆ್ಯಂಡ್ ಬ್ಯಾಗ್ ಸ್ಟಿಲ್ ದೇ ಕುಡ್ ಹೋಲ್ಡ್ ನೋ ಮೋರ್ ವೇರ್ ರೆಡಿ ಟು ಗೋ ಬ್ಯಾಕ್. ಎಲ್ಲ ತುಂಬಿ ಅದರ ಪ್ಲೇಸ್ ಇರೋಲ್ಲ, ಕಿಶೆ ಪಿಶೆ ಎಲ್ಲ ಹೊಟ್ಯಾಗ ಎಲ್ಲ ಕಡೆ ಹಾಕೊಂಡು ತುಂಬ್ಕೊಂಡ್ಬಿಟ್ರು. ಇನ್ ದಿಸ್ ಟೈಮ್ ಹೂ ಅರೈವ್ಡ್ ಹಿಯರ್? ರಿಯಲ್ ಸುರೇಂದರ್, ನಮ್ಮ ಜಿಪುನ ಬಂದ, ನಮ್ಮ ಹೀರೋ. He almost fainted with shock to see the doors of his treasure houses thrown open and his precious hoard being merrily plundered. He almost fainted. Fainted means without having a strength in his body. ನೀ ಮೈಯಾಗ ತಾಕತ್ತಿಲ್ಲ ಆಯಿತು, ಶಾಕ್ ಆಗಿಬಿಡ್ತಾವನು. ಎಲ್ಲ ಖಾಲಿ ಆಗಿದ್ದು ಅವನ ಟ್ರೆಸರ್ ಹೌಸಸ್. ದೆನ್ ಪ್ರೀಸಿಯಸ್ ಹೋಡ್ ಮೆರಿಲಿ ಪ್ಲಂಡರ್ಡ್ ಮೀನ್ಸ್ ಲೂಟೆಡ್. ಎಲ್ಲ ಅವನ ಒಂದು ಬಹಳಷ್ಟು ಸಂಪತ್ತು ಏನಾಗಿತ್ತು, ಲೂಟಿ ಆಗಿಬಿಟ್ಟಿತ್ತು, ಎಲ್ಲ ತುಡುಗು ಮಾಡಿಬಿಟ್ಟಿದ್ರು. ದೆನ್ ಮುಂದೆ ಏನು ಮಾಡ್ತಾ ನೋಡೋಣ ನಮ್ಮ ಸುರೇಂದರ್, ನಮ್ಮ ಹೀರೋ. ಥೀವ್ಸ್, ರಾಬರ್ಸ್, ಹಿ ಕ್ರೈಡ್. ಹೂ ಕ್ರೈಡ್? ಕಳ್ಳರು, ದಂಗೆಕೋರು ಬಂದಾರ ಅಂತ ಚೀರ್ಲಿಕ್ಕತ್ತ. ವೈಲ್ಡ್ಲಿ ರನ್ನಿಂಗ್ ಫಾರ್ವರ್ಡ್ ಇನ್ ರೇಜ್. ಅವ್ರು ಬೆನ್ ಹತ್ಲಿಕ್ಕತ್ತ, ಕೊಡ್ರಿ. ಏಯ್ ಸೆಡ್ ದಿಸ್ ಪೀಪಲ್, ದಿಸ್ ಮಸ್ಟ್ ಬಿ ಆನ್ ಇಂಪೋಸ್ಟರ್, ವಿ ವಾರ್ನ್ಡ್ ಅಬೌಟ್ ಆಫ್ಟರ್ ಹಿಮ್. ದೇ ಬಿಗ್ಯಾನ್ ಟು ಚೇಸ್ ದ ರಿಯಲ್ ಸುರೇಂದರ್. ಇವರೇ ಆ ಜನರೇ ಅವ್ನು ಹೊಡ್ಲಿಕ್ಕೆ ಬಂದಂತ್ರು. ಇವೆಲ್ಲ ಯಾರದಾರಪ್ಪ ಅಂದ್ರೆ ಇವ ಫೇಕ್ ಸುರೇಂದರ್ ಇದಾನಂತ ಹೇಕಿರ. ದೆನ್ ವಾಟ್ ಹ್ಯಾಪಂಡ್? ಇವ್ರನ್ನೆಲ್ಲ ನೋಡಿ ನಮ್ಮ ರಿಯಲ್ ಸುರೇಂದರು, ಬಿ ವಿಲ್ಡರ್ಡ್ ಸುರೇಂದರ್, ಇವಂಗ ದಿಗ್ಭ್ರಮೆ ಆಯಿತು, ಹುಚ್ಚ ಹಿಡಿತೇವನಿ. ಈ ಬಿಕಮ್ ಎ ಮ್ಯಾಡ್, ಏನಪ್ಪ ನಂದೇ ತೊಗೊಂಡು ನನಗೆ ಹೊಡ್ಲಿಕ್ಕೆ ಬರ್ಲಕತ್ತಲ್ಲ ಅಂತೇಳಿ. ರ್ಯಾನ್ ಟು ದ ಕಿಂಗ್ಸ್ ಪ್ಯಾಲೇಸ್ ವೇರ್ ಹಿ ಥ್ರೂ ಹಿಮ್ಸೆಲ್ಫ್ ಬಿಫೋರ್ ದ ಕಿಂಗ್. ಹೋಗಿ ರಾಜನ ಮುಂದೆ ನಿಂತ್ಕೊಂಡ್ಬಿಟ್ಟ. ಯುವರ್ ಮೆಜೆಸ್ಟಿ, ಹಿ ಕ್ರೈಡ್ ಇನ್ ಆಂಗ್ವಿಶ್. ದುಃಖದಿಂದ ಅಳ್ಳಿಕ್ಕೆ ಚಾಲು ಮಾಡ್ದ. ಯಾರು? ಹೂ? ರಿಯಲ್ ಸುರೇಂದರ್. ಐ ಆಮ್ ಬೀಂಗ್ ರಾಬ್ಡ್ ಆ್ಯಂಡ್ ಲೂಟೆಡ್ ಆಫ್ ಆಲ್ ಮೈ ಟ್ರೆಸರ್ ಬೈ ದ ಪೀಪಲ್ ಆಫ್ ಟೌನ್. ಈ ಸಿಟಿಯಲ್ಲಿರ್ತಕ್ಕಂಥ, ಟೌನಲ್ಲಿರ್ತಕ್ಕಂಥ ಜನ ನನ್ನ ಇಡೀ ಒಂದು ಟ್ರೆಸರನ್ನು, ನನ್ನ ಸಂಪತ್ತನ್ನು, ನನ್ನ ವೆಲ್ತನ್ನು ಏನು ಮಾಡಿದ್ದಾರೆ, ಲೂಟಿ ಮಾಡಿದ್ದಾರೆ. ವೆನ್ ಐ ಪ್ರೊಟೆಸ್ಟೆಡ್ ದೇ ಬಿಗ್ಯಾನ್ ಟು ಚೇಸ್ ಮೀ. ಯಾಕಂತ ನಾ ಪ್ರೊಟೆಸ್ಟ್ ಮೀನ್ಸ್ ಅಪೋಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ಅಪೋಸ್ ಮಾಡಿದ್ರೆ ನನ್ನೇ ಹೊಡ್ಲಿಕ್ಕೆ ಬರ್ಲಿಕ್ಕತ್ರು. But I heard your own servant had invited them to do so, the king exclaimed. ಬಟ್ ನಾನು ಕೇಳೀನಿ, ನಿನ್ನ ಸರ್ವಂಟೇ ನೀನೇ ಹೇಳಿ ನಿನ್ನ ಕೆಲಸದವಂಗ ಅದಕ್ಕೆ ಅವ್ರು ಬಂದು ಇದ್ದಾರಂತಲ್ಲ. ಡಿಡ್ ಯು ನಾಟ್ ಗಿವ್ ಹಿಮ್ ದ ಆರ್ಡರ್ ಯುವರ್ ಸೆಲ್ಫ್? ಹಾಗಾದ್ರೆ ನೀ ಅವನಿಗೆ ಆರ್ಡರ್ ಕೊಟ್ಟಿಲ್ಲ ಅಂತ ದ ಕಿಂಗ್ ಆಸ್ಕ್ ಟು ದ ರಿಯಲ್ ಸುರೇಂದರ್. ನೆವರ್ ಸೇಡ್ ಸುರೇಂದರ್. ನಾ ಹೆಂಗೆ ಹೇಳ್ತೀನಿ ರೀ, ನಾ ಕಷ್ಟಪಟ್ಟು ಊಟ ಬಿಟ್ಟು ಅದನ್ನೆಲ್ಲ ಸ್ಟಾಕ್ ಮಾಡೀನಿ. ಅಟ್ರಿಂಗ್ ಎ ಸ್ಟ್ರ್ಯಾಂಗ್ಲಿಂಗ್ ಕ್ರೈ. ಸ್ಟ್ರ್ಯಾಂಗ್ಲಿಂಗ್ ಮೀನ್ಸ್ ಕರುಳು ಹಿಚುಕ್ತಕ್ಕಂಥ, ಆ ರೀತಿ ಅಳ್ಳಿಕ್ಕೆ ಚಾಲು ಮಾಡ್ತಾನೆ. ಲೆಟ್ ದ ಒನ್ ಹೂ ಗೇವ್ ದ ಆರ್ಡರ್ ಬಿ ಬ್ರಾಟ್ ಹಿಯರ್ ಆಟ್ ಒನ್ಸ್. ಹಾಗಾದ್ರೆ ಆರ್ಡರ್ ಯಾರು ಕೊಟ್ಟಾರಲ್ಲ ಅವರಿಗೆ ಇಲ್ಲಿ ಕರೆಸ್ತೀನಿ ಅಂತ ಹೇಳರಿಂದ
ದ ಕಿಂಗ್ ಈಸ್ ರೆಡಿ ಟು ಕಾಲ್ ದ್ಯಾಟ್ ಹೂ ಗೇವ್ ದ್ಯಾಟ್ ಆರ್ಡರ್. ಹಾಗಾದ್ರೆ ದೆನ್ ನೆಕ್ಸ್ಟ್ ವಾಟ್ ಹ್ಯಾಪಂಡ್ ಹಿಯರ್, ವಿ ವಿಲ್ ಸಿ ನೌ. The king sent a messenger to Surendar's house and soon the make-believe Surendar arrived with Vandana and children. ಒಬ್ಬ ಮೆಸೆಂಜರ್ನ ಕೊಟ್ಟು ಕಳಿಸ್ತಾನೆ. ಆಗ ನಮ್ಮ ಗಾಡ್ ಸಕ್ಕ ಫೇಕ್ ಸುರೇಂದರು, ಆಮೇಲೆ ವಂದನಾ, ಆಮೇಲೆ ಅವನ ಮಕ್ಕಳು ಬರ್ತಾರೆ. ದ ರಿಯಲ್ ಸುರೇಂದರ್ ಸ್ಟ್ರೀಕ್ಡ್ ವೆನ್ he saw the impostor. ಇಂಪೋಸ್ಟರ್ ಮೀನ್ಸ್ ವೇಷಧಾರಿ ಇನ್ ದ ಫಾರ್ಮ್ ಆಫ್ ಹಿಮ್. ಅವನು ನೋಡಿ ಸ್ಟ್ರೀಕ್ಡ್ ಮೀನ್ಸ್ ಶೌಟ್, ಚೀರ್ಲಕ್ಕೆ ಚಾಲು ಮಾಡ್ತಾನೆ. ಯು ಆರ್ ಎ ಫ್ರಾಡ್, ಹೀ ಕ್ರೈಡ್. ಹೂ ಕ್ರೈಡ್? ರಿಯಲ್ ಸುರೇಂದರ್ ಕ್ರೈಡ್, ನೀನು ಮೋಸಗಾರ. ದ ಮೇಕ್ ಬಿಲೀವ್ ಸುರೇಂದರ್ ಗ್ಲೇಡ್ ಬ್ಯಾಕ್ ಆಟ್ ಹಿಮ್. ನೌ ಇಟ್ ಈಸ್ ಯು ಹೂ ಈಸ್ ದ ಡಿಸೀವರ್. ಹಾಗಾದ್ರೆ ಡಿಸೀವರ್ ಮೀನ್ಸ್ ಫೇಕರ್, ಮೋಸಗಾರ ಯಾರೀಗ? ನೀನೇ ಮೋಸಗಾರ ಅಂತ ಹೇಳ್ತಾನೆ. ದೆನ್ ದ ಪಜಲ್ಡ್ ಕಿಂಗ್ ಲುಕ್ಡ್ ಫ್ರಮ್ ಒನ್ ಟು ಅನದರ್. ಇವನೊಮ್ಮೆ ನೋಡ್ತಾನೆ, ಅವನೊಮ್ಮೆ ನೋಡ್ತಾನೆ, ಗಾಬರಿ ಆಗ್ಬಿಡ್ತಾನೆ. ಏನಪ್ಪ ಇಬ್ಬರು ಒಂದೇದಾರ ಅಂತ ಹೇಗಿರಂದಿವ್ರು. ಐ ಕೆನಾಟ್ ಟೆಲ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಟೂ, ಹೀ ಟೋಲ್ಡ್ ಚಿಪ್ಸ್ವೀಸ್ಲೆಸ್ ವಂದನಾ. ವಂದನಾ ಸುಮ್ಮ ಆಕಿನೂ ಗಾಬರಿ ಕೂತ್ಬಿಟ್ಟಿರ್ತಾಳೆ. ವಂದನಾ, ನೀನೇ ಏನು ಮಾಡಬೇಕು ಈಗ, ನಿನ್ನ ನಿಜವಾದ ಗಂಡ ಯಾರು ಅಂತೇಳಿ ಕಂಡುಹಿಡಿಬೇಕು ಅಂತ. ದಿಸ್ ಈಸ್ ದ ಟಾಸ್ಕ್ ದ ಕಿಂಗ್ ಗಿವನ್ ಟು ಹೀಸ್ ವೈಫ್ ವಂದನಾ. ಸೊ ನವ್ ಯು ಹ್ಯಾವ್ ಟು ಡಿಸೈಡ್ ವಿಚ್ ಒನ್ ಈಸ್ ಯುವರ್ ಹಸ್ಬೆಂಡ್. ನೀನೇ ಏನು ಮಾಡಬೇಕು, ನಿನ್ನ ಗಂಡ ಯಾರಂತೇಳಿ ನೀನೇ ಚಾಯ್ಸ್ ಮಾಡಬೇಕು. ದೆನ್ ನೆಕ್ಸ್ಟ್ ಐ ಶಾಲ್ ಆಸ್ಕ್ ದೆಮ್ ಈಚ್ ಕ್ವಶನ್ ಯುವರ್ ಮೆಜೆಸ್ಟಿ. ವಂದನಾ ರಿಪ್ಲೈಡ್ ಕ್ವೈಟ್ಲಿ. ಸಾವಕಾಶವಾಗಿ ರಿಪ್ಲೈ ಮಾಡ್ತಾಳೆ. ನಾನು ಅವ್ರಿಗೆ ಏನು ಮಾಡ್ತೀನಿ, ನೀವು ಪರ್ಮಿಷನ್ ಕೊಟ್ಟರೆ ಒಂದು ಕ್ವಶನ್ ಕೇಳ್ತೀನಿ. Then she ready to ask a question. She turned to the gold Sakka and said, asked, is it better to be generous to yourself, your family, your neighbors and friends or your servants? ಏನಂತ ಕೇಳ್ತಾಳೆ ಗಾಡ್ ಸಕ್ಕಾಗೆ ಇನ್ ದ ಫೇಕ್ ಸುರೇಂದರ್. ನೀನು ನಿನ್ನಷ್ಟು ನಿನಗೆ ಖರ್ಚು ಮಾಡ್ಕೋತೀಯ, ಉದಾರಿಯಾಗಿರ್ತೀಯ, ನಿನ್ನ ಫ್ಯಾಮಿಲಿಗೆ ಇರ್ತೀಯ, ಅಥವಾ ನಿನ್ನ ನೇಬರ್ಸ್ಗೆ, ಫ್ರೆಂಡ್ಸ್ಗೆ, ಸರ್ವೆಂಟ್ಸ್ಗೆ ನೀನು ಖರ್ಚು ಮಾಡಲಿಕ್ಕೆ ಅಥವಾ ಅವ್ರ ಒಳ್ಳೆಯದನ್ನು ಬಯಸ್ತೀಯ ಅಂತ ಕೇಳ್ತಾಳೆ. ದೆನ್ ಅವರ್ ಗಾಡ್ ಸಕ್ಕ ರಿಪ್ಲೈಡ್ ಟು ಆಲ್. ಎಲ್ಲರಿಗೂ ಒಳ್ಳೆಯದನ್ನು ಬಯಸ್ತೀನಿ. ಸಕ್ಕ ರಿಪ್ಲೈಡ್ ಪ್ರಾಂಪ್ಟಾಗಿ ಸಕ್ಕ ರಿಪ್ಲೈ ಮಾಡ್ತಾನೆ. ವೆನ್ ಯು ಆರ್ ಜನರಸ್ ಅದರ್ಸ್ ಆಲ್ಸೋ ಬಿಕಮ್ ಜನರಸ್ ಆ್ಯಂಡ್ ಸೊ ಎವ್ರಿ ಒನ್ ಈಸ್ ಹ್ಯಾಪಿ ಆ್ಯಂಡ್ ಪ್ರಾಸ್ಪರಸ್. ನೀನು ಒಳ್ಳೆಯವನಾದರೆ ಎಲ್ಲರೂ ಒಳ್ಳೆಯವರೇ ಇರ್ತಾರೆ. ದೆನ್ ದೇ ಆರ್ ಆಲ್ಸೋ ಹ್ಯಾಪಿ ಆ್ಯಂಡ್ ಪ್ರಾಸ್ಪರಸ್. ದೆನ್ ಶಿ ಟರ್ನ್ ಟು ಸುರೇಂದರ್. ಮತ್ತು ರಿಯಲ್ ಸುರೇಂದರ್ ತನ್ನ ಗಂಡನ ಕಡೆ ತಿರುಗಿ ಕೇಳ್ತಾಳೆ ಸೇಮ್ ಕ್ವಶನ್. ಈಸ್ ಇಟ್ ಬೆಟರ್ ಟು ಬಿ ಜನರಸ್ ಟು ಯುವರ್ ಸೆಲ್ಫ್, ಯುವರ್ ಫ್ಯಾಮಿಲಿ, ಯುವರ್ ನೇಬರ್ಸ್ ಆ್ಯಂಡ್ ಫ್ರೆಂಡ್ಸ್ ಆರ್ ಯುವರ್ ಸರ್ವೆಂಟ್ಸ್? ಆವಾಗ ನಮ್ಮ ಸುರೇಂದರ್ ನಮ್ಮ ಹೀರೋ ಹೇಳ್ತಾರೆ ಟು ನಾವು ಯಾರಿಗೂ ಇಲ್ಲ, ಯಾರಿಗೂ ನಾವು ಒಳ್ಳೆಯವನಾಗಿರಂಗಿಲ್ಲ, ಯಾರಿಗೆ ಖರ್ಚು ಮಾಡೋಂಗಿಲ್ಲ. ಸುರೇಂದರ್ ಹಾಲ್ಡ್ ಇನ್ ವ್ರಾತ್. ಹಾಲ್ಡ್ ಮೀನ್ಸ್ ನಾಯಂಗ್ ಚಿರು. ಬೀಯಿಂಗ್ ಜನರಸ್ ಓನ್ಲಿ ವೇಸ್ಟ್ ವೆಲ್ತ್ ಕ್ಯಾನ್ ನೆವರ್ ಬಿ ರಿಕವರ್ಡ್. ಜನರಸ್ ಇರೋದ್ರಿಂದ ಏನಾಗುತ್ತೆ, ಇಟ್ ಇಸ್ ಓನ್ಲಿ ವೇಸ್ಟ್ ಆಫ್ ಮನಿ. ಇದ್ದದ್ದು ಸಂಪತ್ತಿ ಅಲ್ಲ, ಇದ್ದದ್ದು ಮನಿ ಎಲ್ಲ ಹಾಳಾಗಿ ಹೋಗುತ್ತೆ ಅವ್ರ ಸಂಬಂಧ. ವಂದನಾ ಗ್ಯಾದರ್ಡ್ ಹರ್ ಚಿಲ್ಡ್ರನ್ ಕ್ಲೋಸ್ ಟು ದ ಸ್ಕ್ವೇರ್ಲಿಂಗ್ ಹರ್ ಶೋಲ್ಡರ್ಸ್. ಶಿ ಡ್ರೀವ್ ಟು ಕ್ಲೋಸ್ ಟು ಗಾಡ್ ಸಕ್ಕ. ಯುವರ್ ಮೆಜೆಸ್ಟಿ, ಶಿ ಸೆಡ್ ಸೊಲೆಮನ್ಲಿ, ದಿಸ್ ಈಸ್ ಮೈ ಟ್ರೂ ಹಸ್ಬೆಂಡ್ ಸುರೇಂದರ್. ವಂದನಾ ಇದನ್ನು ಕೇಳಿದ ಬಳಿಕ ಏನು ಮಾಡ್ತಾಳೆ, ತನ್ನ ಮಕ್ಕಳನ್ನು ಕರ್ಕೊಂಡು ಅವನ ಮಕ್ಕಳು ಆಕಿ ಎಲ್ಲಿ ಹೋಗ್ತಾರೆ, ಗಾಡ್ ಸಕ್ಕನ ಕಡೆ ಹೋಗಿ ನಿಂದಿರ್ತಾರೆ. ದೆನ್ ಫೈನಲಿ ಸೊಲೆಮ್ಲಿ ಮೀನ್ಸ್ ಡನ್ ಇನ್ ಅ ಸೀರಿಯಸ್ ಆ್ಯಂಡ್ ಕಮಿಟೆಡ್ ವೇ. ಕಮಿಟ್ ಆಗಿಬಿಡ್ತಾಳೆ ಫೇಕ್ ಸುರೇಂದರ್. ಯಾಕಪ್ಪ ಅಂತಂದ್ರೆ ಇಂಥ ಜಿಬ್ಬನ ಜೋಡಿ ಜೀವನ ಮಾಡೋದಕ್ಕಿಂತ ಇವನ ಜೊತೆ ಮಾಡೋದು ಚಲೋ ಅಂತ ಹೇಳ್ಕಿರಿಂದ ಫೇಕ್ ಸುರೇಂದರ್ ಇವನೇ ನನ್ನ ಗಂಡ ಅಂತೇಳಿ ಹೋಗಿ ನಿಂದಿರ್ತಾಳೆ. ಸುರೇಂದರ್ ಲೆಟ್ ಔಟ್ ಆ್ಯಂಡ್ ಅಗೋನೈಸ್ಡ್ ಕ್ರೈ ಆಫ್ ಗ್ರೀಫ್ ಆ್ಯಂಡ್ ಡಿಸ್ಬಿಲೀಫ್. ನೋ ಮೈ ಡಿಯರ್ ವೈಫ್ ಆ್ಯಂಡ್ ಚಿಲ್ಡ್ರನ್. ರಿಯಲ್ ಸುರೇಂದರ್ ಇಸ್ ನೋಡಿ ಅಗೋನೈಸ್ಡ್ ಮೀನ್ಸ್ ಫಾಲ್ ಇನ್ ಸ್ಯಾಡ್. ಕಡು ದುಃಖಕ್ಕೆ ಸಿಲುಕ್ಬಿಡ್ತಾನೆ, ಸಿಕ್ಕಾಪಟ್ಟೆ ಹೇಳ್ತಾನೆ. ನೋ ಮೈ ಡಿಯರ್ ವೈಫ್ ಆ್ಯಂಡ್ ಚಿಲ್ಡ್ರನ್, ಅವ ಅಲ್ಲ, ನಾ ನಿಮ್ಮ ಗಂಡ, ನಾ ನಿಮ್ಮಪ್ಪ ಅಂತ ಹೇಳ್ತಾನೆ. ಆಟ್ ದಿಸ್ ಗಾಡ್ ಸಕ್ಕ ಸ್ಟೆಪ್ಡ್ ಫಾರ್ವರ್ಡ್ ಆ್ಯಂಡ್ ವಿತ್ ಎ ಬ್ಲೈಂಡ್ಲಿಂಗ್ ಫ್ಲ್ಯಾಶ್ ಆಫ್ ಲೈಟ್ ರಿವರ್ಟೆಡ್ ಆಫ್ ಹಿಸ್ ಒರಿಜಿನಲ್ ಫಾರ್ಮ್. ಈ ಒಂದು ಇದನ್ನು ನೋಡಿ ಅವ ಏನು ಮಾಡ್ತಾನೆ, ಪಿಕ್ಚರ್ ನೋಡಿರ್ತಿರಲ್ಲ ನೀವು ಸ್ಟೂಡೆಂಟ್ಸ್,
ದೇವ್ರು ಹೆಂಗೆ ಹೋಗಿ ಫಾರ್ಮ್ ಆಗಿ ಹೆಂಗೆ ಆಗ್ತಾನೆ ಹೆಂಗಿಲ್ಲ ಅಂತೇಳಿ ಆ ರೀತಿ ಇಲ್ಲಿ ಫೇಕ್ ಸುರೇಂದರ್ ಹೋಗಿ ಸಕ್ಕ ತನ್ನ ಒಂದು ದೇವರ ಪ್ರತಿರೂಪವನ್ನು ತೋರಿಸ್ತಾನೆ. ದೆನ್ ನೆಕ್ಸ್ಟ್ 21st ಪ್ಯಾರಾಗ್ರಾಫ್, ದ ಸಕ್ಕ ಈಸ್ ಸ್ಟಾರ್ಟೆಡ್ ಟು ಟಾಕಿಂಗ್ ಹಿಯರ್. ಏನು ಹೇಳ್ತಾನೆ ಅನ್ನೋದು ನೋಡೋಣ. ಐ ಆಮ್ ನಾಟ್ ಸುರೇಂದರ್, ನಾನು ಯಾರಲ್ಲ, ಸುರೇಂದರ್ ನಾನಲ್ಲ. ಬಟ್ ಸಕ್ಕ ಹಿಮ್ಸೆಲ್ಫ್, ನಾನು ಯಾರು, ದ ಸಕ್ಕ, ದ ಕಿಂಗ್ ಆಫ್ ಗಾಡ್. ಶಿ ಸೆಡ್ ಟು ದ ಕಿಂಗ್, ದೇವರು ಆ ರಾಜನಿಗೆ ಹೇಳ್ತಾನೆ, ಐ ಕೇಮ್ ಡೌನ್ ಫ್ರಮ್ ದ ಹೆವನ್ ಜಸ್ಟ್ ಟು ಟೀಚ್ ದಿಸ್ ಪೆಟ್ಟಿ ಆ್ಯಂಡ್ ಮೀನ್ ಮೈಸರ್ ಎ ಲೆಸನ್. ನಾ ಬಂದಿದ್ದು ಆ ಸ್ವರ್ಗದಿಂದ ಬಂದೀನಿ, ಯಾಕಂದ್ರೆ ಈ ಜಿಪುನ ನನ್ನ ಮಗನಿಗೆ ಪಾಠ ಕಲಿಸ್ಲಕ್ಕೆ ಬಂದೀನಿ ಅಂತ ಹೇಳ್ತಾನೆ. He turned to a trembling and web-gone Surender and said, trembling, ಇವು ನಡುಗ್ತಾ ಇರ್ತಾನೆ ನಮ್ಮ ಸುರೇಂದರ್. ವೆಬ್-ಗಾನ್ ಮೀನ್ಸ್ unhappy. Do you see what your miserliness has done? ನಿನ್ನ ಜಿಪುನತನ ಏನು ಮಾಡ್ತಾನೆ ಅನ್ನೋದು ಗೊತ್ತಾ ನಿನಗೆ? Even your wife and children do not want you. ನಿನ್ನ ಮಕ್ಕಳೇ, ನಿನ್ನ ಹೆಣ್ತಿನೇ ನಿನಗೆ ಇಷ್ಟಪಡಂಗಿಲ್ಲ. ಮತ್ತು ಇನ್ನೇನು ಮಾಡವ ನೀ ವೆಲ್ತು ಈ ದುಡ್ಡನ್ನು ತೊಗೊಂಡು. Tears sprang into Surendar's eyes and he sobbed inconsolably. ನಮ್ಮ ರಿಯಲ್ ಸುರೇಂದರ್ನ ಕಣ್ಣೀರಲ್ಲಿ ಮುಳುಗಿ ಹೋಗ್ತಾನೆ. ಅಳ್ಳಿಕ್ಕೆ ಬಿಕ್ಕಿ ಬಿಕ್ಕಿ ಸಮಾಧಾನ ಮಾಡಲಾರೋ ಸ್ಥಿತಿಗೆ ಅಷ್ಟು ಅಳ್ಳಿಕ್ಕೆ ಚಾಲು ಮಾಡ್ತಾನೆ. ಯಾರು? ನಮ್ಮ ರಿಯಲ್ ಸುರೇಂದರ್, ನಮ್ಮ ಹೀರೋ. ಯುವರ್ ಓನ್ಲಿ ಹೋಪ್ ಫಾರ್ ಎ ಸಾಲ್ವೇಷನ್ ಈಸ್ ಫಾರ್ ಯು ಸ್ಟಾಪ್ ಬೀಯಿಂಗ್ ಎ ಮೈಸರ್. ನಿನಗಿರೋದು ಒಂದೇ ವೇ, ಸಾಲ್ವೇಷನ್ ಮೀನ್ಸ್ ಮೋಕ್ಷ. ಅದ್ಯಾವುದು? ನೀ ಏನು ಮಾಡಬೇಕು, ಈ ಒಂದು ಜಿಪುನುತನವನ್ನು ಬಿಡಬೇಕು. ಸಕ್ಕ ಸೇಡ್, ಕ್ಯಾನ್ ಯು ಬ್ರಿಂಗ್ ಯುವರ್ ಸೆಲ್ಫ್ ಟು ಬಿ ಮೋರ್ ಜನರಸ್. ನೀನು ಮುಂದೆ ಚೆನ್ನಾಗಿರ್ತೀಯ, ಎಲ್ಲರಿಗೆ ಖರ್ಚು ಮಾಡ್ತಾ ಒಳ್ಳೆಯ ರೀತಿಯಿಂದ ಇರ್ತೀಯ, ಎಲ್ಲರಿಗೆ ಊಟ ಬಟ್ಟೆ ಚೆನ್ನಾಗಿ ಕೊಡ್ತಾ ಅಂತ ಉದಾರಿಯಾಗಿರ್ತೀಯ ಅಂತ ಕೇಳ್ತಾನೆ ಸಕ್ಕ. ಸುರೇಂದರ್ ನೀವು ಸುಮ್ಮನೆ ಮತ್ತೊಂದು ಸ್ವಲ್ಪ, ಎಸ್ ಈ ಸೈಡ್ ರಿಲಿಕ್ಟೆಂಟ್ಲಿ, ರಿಲಿಕ್ಟೆಂಟ್ ಮೀನ್ಸ್ ಅನ್ವಿಲ್ಲಿಂಗ್ಲಿ, ಮನಸ್ಸಿಲ್ಲದೆ ಹೇಳ್ತಾನೆ. ಐ ವಿಲ್ ಟ್ರೈ ಟು ಬಿ ಲಿಟಲ್ ಮೋರ್ ಜನರಸ್. ಒಂದು ಸ್ವಲ್ಪ ಉದಾರಿ ಆಗ್ತೀನಿ, ಒಂದು ಸ್ವಲ್ಪ ಜನರಸ್ ಆಗ್ತೀನಿ ಅಂತ ಹೇಳ್ತಾನೆ. ದೆನ್ ಯು ವಿಲ್ ಹ್ಯಾವ್ ಟು ಬಿ ಎ ಲಾಟ್ ಮೋರ್ ಜನರಸ್ ವಾರ್ನ್ ಸಕ್ಕ. ಸ್ವಲ್ಪ ಅಲ್ಲ, ನೀ ಪೂರ್ತಿನೇ ಆಗಬೇಕು. ಆಗಲಿಲ್ಲ ಅಂದ್ರೆ ಐ ವಿಲ್ ಬಿ ಬ್ಯಾಕ್ ಫಾರ್ ಯು. ಗಾಡ್ ಸಕ್ಕ ವ್ಯಾನಿಸ್ಡ್ ಇನ್ ಅ ಕ್ಲೌಡ್ ಆಫ್ ಸ್ಮೋಕ್. ನೀ ಎಲ್ಲರೇ ಜನರಸ್, ಕೈಂಡ್ ಹಾರ್ಟೆಡ್ ಫ್ಯಾಮಿಲಿಯನ್ನು ಚೆನ್ನಾಗಿ ನೀನು ನೋಡ್ಕೊಂಡು ಹೋಗ್ಲಿಕ್ಕಂದ್ರೆ ನಾನು ಏನು ಮಾಡ್ತೀನಿ, ಮತ್ತೆ ಬರ್ತೀನಿ ಅಂಥೇಳಿ ವ್ಯಾನಿಶ್ಡ್ ಮೀನ್ಸ್ ಡಿಸ್ಅಪಿಯರ್. ಆ ಒಂದು ಸ್ಮೋಕಲ್ಲಿ, ಆ ಒಂದು ಹೊಗೆಯಲ್ಲಿ ಕಣ್ಮರೆ ಆಗ್ತಾನೆ ನಮ್ಮ ಒಂದು ಗಾಡ್ ಸಕ್ಕ. ಸುರೇಂದರ್ ಎಂಬ್ರೇಸ್ಡ್ ಹಿಸ್ ವೈಫ್ ಆ್ಯಂಡ್ ಚಿಲ್ಡ್ರನ್ ಹ್ಯಾಪಿಲಿ. ತನ್ನ ಹೆಂಡತಿ ಮತ್ತು ಮಕ್ಕಳನ್ನು ಅಪ್ಪಿಕೊಳ್ತಾನೆ. ಎಂಬ್ರೇಸ್ಡ್ ಮೀನ್ಸ್ ಹಗ್. ಅಷ್ಟು ಖುಷಿಯಿಂದ ನನ್ನ ಹೆಂಡತಿ ಸಿಕ್ಳಪ್ಪ, ನನ್ನ ಮಕ್ಕಳು ಸಿಕ್ರಪ್ಪ, ಅವನ ಜೋಡಿ ಹೊಂಟಿದ್ರು. ಐ ಆಮ್ ಸೋ ರಿಲೀವ್ಡ್ ದ್ಯಾಟ್ ದಿಸ್ ಆಡಿಯಲ್ ಈಸ್ ಓವರ್, ಹೀ ಟೋಲ್ಡ್ ವಂದನಾ. ಈ ಒಂದು ಅಗ್ನಿ ಪರೀಕ್ಷೆ, ದಿಸ್ ಇಸ್ ದ ಎಕ್ಸಾಮೈನಿಂಗ್ ಈಸ್ ಓವರ್. ನಾನೀಗ ರಿಲ್ಯಾಕ್ಸ್ ಆದೆ. ರಿಲೀವ್ಡ್ ಮೀನ್ಸ್ ರಿಲ್ಯಾಕ್ಸ್. ಸುರೇಂದರ್ ಹೆಂಡತಿ ಹೇಳ್ತಾನೆ, ಶಾಲ್ ವಿ ಸೆಲೆಬ್ರೇಟ್? ವಂದನಾ ಆಸ್ಕ್ಡ್, ಹಾಗಾದ್ರೆ ಈ ಒಂದು ಖುಷಿಯನ್ನು ಸೆಲೆಬ್ರೇಟ್ ಮಾಡೋಣ. ಶೈಲಿ, ಐ ಕ್ಯಾನ್ ಮೇಕ್ ಡಜನ್ಸ್ ಆಫ್ ಲಾಡೂಸ್. ನಾಚಿಕೆಯಿಂದ ಹೇಳ್ತಾಳೆ, ನಾ ಈಗ ಏನು ಮಾಡೋಕ್ಕೆ ಡಜನ್ ಗಟ್ಟಲೆ ಲಾಡು ಮಾಡೋಕ್ಕೆ ಅಂತ ಹೇಳ್ತಾಳೆ. ಡಜನ್ಸ್ ಆಫ್ ಲಾಡೂಸ್, ದ ವರ್ಡ್ಸ್ ರೋಸ್ ಹ್ಯಾಪ್ಲಿ ಟು ದ ಸುರೇಂದರ್ ಸ್ಲೀವ್ಸ್. ಡಜನ್ ಗಟ್ಟಲೆ ಮಾಡ್ತೀಯಾ? ಒಂದು ಮಾತು ಗಾಬರಿ ಆಗ್ತಾನೆ ನೀವು. ಒನ್ಸ್ ಮೋರ್ ಈ ಫೆಲ್ಟ್ ಪೇಂಟ್ ಆಟ್ ದ ಥಾಟ್ ಆಫ್ ಆಲ್ ದ ಎಕ್ಸ್ಪೆನ್ಸ್. ಈ ಥಾಟ್, ಸಕ್ರೆ 10 kg, ಸ್ವೀಟ್, ಅದು ಇದು ಮಟೀರಿಯಲ್ಸ್ ಎಲ್ಲ ತರಬೇಕಲ್ಲ, ಖರ್ಚು ಇಲ್ಲೇ ವಿಚಾರ ಮಾಡ್ತೀವಿ. ಯಪ್ಪ ನಮ್ಮ ಹೋಯ್ತು 50,000 ಇಲ್ಲೇ. ಬಟ್ ಹಿ ಕ್ಲೆಂಚ್ಡ್ ಹೀಸ್ ಫಿಸ್ಟ್, ಸಾಲೋಡ್ ದ ವರ್ಡ್ಸ್ ದ್ಯಾಟ್ ಕೇಮ್ ಸ್ಪಾಂಟಾನಿಯಸ್ಲಿ. ಬ್ಯಾಡ್ ಅಂತ ಹೇಳೋದನ್ನು ನುಂಗಿ ಹಾಕಿಬಿಡ್ತಾನೆ. ಬ್ಯಾಡ್ ಅಂತಂದ್ರೆ ಮತ್ತೆ ನಮ್ಮ ಗಾಡ್ ಬರ್ತಾನೆ, ದೇವ್ರು ಬರ್ತಾನೆ ಇಲ್ಲಿ. ಟು ಹಿಸ್ ಟಂಗ್ ಇನ್ಸ್ಟೆಡ್ ಆಫ್ ಹಿ ನಾಡೆಡ್ ಹಿಸ್ ಹೆಡ್ ಆ್ಯಂಡ್ ಸೇಡ್ ವೆರಿ ಸಾಫ್ಟ್ಲಿ, ವೆರಿ ವೆಲ್. ಹಂಗೆ ಹೇಳಾರ್ದು ಏನು ಮಾಡ್ತಾನೆ, ನಾಡೆಡ್ ಮೀನ್ಸ್ ಟು ಶೇಕ್ ದ ಹೆಡ್, ಗೂನು ಹಾಕು. ಆಯ್ತವ ಮಾಡಿ, ಎಷ್ಟು ಮಾಡ್ತೀವಿ ಮಾಡು ಅಂತ ಹೇಳರಿಂದ ಇಲ್ಲಿ ನಮ್ಮ ಮೈಸರ್ ಹೋಗಿ ಏನಾಗ್ತಾನೆ, ದೆನ್ ಈ ಬಿಕಮ್ ಅ ಮೋರ್ ಜನರಸ್, ಬಹಳಷ್ಟು ಖರ್ಚು ಮಾಡ್ತಕ್ಕಂಥ ವ್ಯಕ್ತಿ ಆಗ್ತಾನೆ ಅಂತ ಹೇಳ್ತಾ, ಐ ಹೋಪ್ ಮೈ ಡಿಯರ್ ಸ್ಟೂಡೆಂಟ್ಸ್ ಯು ಅಂಡರ್ಸ್ಟುಡ್ ವೆರಿ ಕ್ಲಿಯರ್ಲಿ ಅಬೌಟ್ ದಿ ಸ್ಟೋರಿ ದ ಮೈಸರ್. ಇಫ್ ಯು ಅಂಡರ್ಸ್ಟುಡ್, ಯು ಕ್ಯಾನ್ ಸಬ್ಸ್ಕ್ರೈಬ್ ದಿಸ್ ಯೂಟ್ಯೂಬ್ ಚಾನಲ್ because your subscription is our motivation.
Then if you have that any doubts related to this, then you can comment in the comment section. Okay, thanks for watching. Bye, see you. I will come with that one more interesting topic and with the question answers of this. Okay, thanks for watching. See you.